ಮಾರ್ನಿಂಗ್ ಟು ಎವ್ರಿಬಡಿ. ಈ ದಿನ ನಾವು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳನ್ನು ಕುರಿತು ಅಧ್ಯಯನ ಮಾಡೋಣ. ಅವಿಭಕ್ತ ಕುಟುಂಬಗಳಿಗೆ ಸಂಬಂಧಪಟ್ಟಂತೆ ಈವರೆಗೆ ನಾವು ಸಾಕಷ್ಟು ವಿಷಯಗಳನ್ನು ಗಮನಿಸಿದ್ದೀವಿ. ಉದಾಹರಣೆಗೆ ಅವಿಭಕ್ತ ಕುಟುಂಬದ ವ್ಯಾಖ್ಯೆಗಳು, ಅವಿಭಕ್ತ ಕುಟುಂಬದ ಲಕ್ಷಣಗಳು, ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂತಹ ಅನುಕೂಲಗಳು ಮತ್ತು ಅನಾನುಕೂಲಗಳು, ಹಾಗೆಯೇ ಅವಿಭಕ್ತ ಕುಟುಂಬದ ಪರಿವರ್ತನೆಗಳಿಗೆ ಸಂಬಂಧಪಟ್ಟಂತೆ ಎರಡು ಭಾಗಗಳಲ್ಲಿ ಒಂದು ರಚನಾತ್ಮಕ ಪರಿವರ್ತನೆಗಳು ಮತ್ತೊಂದು ಕಾರ್ಯಾತ್ಮಕ ಪರಿವರ್ತನೆಗಳು ಅಂಥೇಳಿ ಅಧ್ಯಯನ ಮಾಡಿದ್ದೀವಿ. ಈ ದಿನ ಅಧ್ಯಯನ ಮಾಡ್ತಕ್ಕಂಥದ್ದು ಆ ತರಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಪರಿವರ್ತನೆಗಳಿಗೆ ಏನು ಕಾರಣಗಳು, ಯಾಕೆ ಇವತ್ತು ಅವಿಭಕ್ತ ಕುಟುಂಬಗಳು ಕಂಡು ಬರ್ತಾ ಇಲ್ಲ, ಅವಿಭಕ್ತ ಕುಟುಂಬಗಳ ಪರಂಪರೆ ಅಂತಕ್ಕಂಥದ್ದು ಯಾಕೆ ನಶಿಸಿ ಹೋಗ್ತಾ ಇದೆ, ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನೋಡ್ತಾನೇ ಇಲ್ಲ ಅನ್ನೋದಕ್ಕೆ ಕಾರಣವಾಗುವಂತಹ ಅಂಶಗಳನ್ನು ಕುರಿತು ಅಧ್ಯಯನ ಮಾಡೋಣ. ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳು ಎನ್ನುವಂತಹದ್ದನ್ನು ಕುರಿತಾಗಿ ನೋಡಿ. ಸಮಾಜ ಅಂತಕ್ಕಂತಹದ್ದು ಪರಿವರ್ತನಾಶೀಲವಾದದ್ದು. ಇಲ್ಲಿ ಪ್ರತಿಯೊಂದು ವಿಷಯಗಳು ಯಾವುದೇ ಆಗಿರಲಿ ಎಲ್ಲವೂ ಕೂಡ ಇಲ್ಲಿ ಬದಲಾವಣೆಗೆ ಒಳಪಡುತ್ತಲೇ ಇರುತ್ತದೆ. ಹಾಗೆ ಬದಲಾವಣೆಗೆ ಒಳಪಡುವಾಗ ವಿನಾಕಾರಣ ಬದಲಾವಣೆಗಳು ಸಂಭವಿಸೋದಿಲ್ಲ. ಅಲ್ಲಿ ಏನಾದರೂ ಪ್ರಬಲವಾದಂತಹ ಕಾರಣಗಳಿರ್ತದೆ, ಬಹುಮುಖ್ಯವಾದಂತಹ ಸಂಗತಿಗಳಿರ್ತದೆ, ಅವುಗಳು ಅಲ್ಲಿ ಬದಲಾವಣೆಗೆ ಒಂದು ರೀತಿಯ ಪ್ರಚೋದನೆಯನ್ನು ನೀಡ್ತಾ ಹೋಗ್ತವೆ. ಅಂತೆಯೇ ನಾವು ಅವಿಭಕ್ತ ಕುಟುಂಬಗಳಲ್ಲಿ ಹೇಗೆ ಪರಿವರ್ತನೆಗಳಾದವು, ಯಾಕೆ ಪರಿವರ್ತನೆಗಳಾದವು, ಅಥವಾ ಈ ಅಂಶಗಳು ಎಷ್ಟರ ಮಟ್ಟಿಗೆ ಇಲ್ಲಿ ಕಾರಣ ಆದವು ಅಂತಕ್ಕಂತಹ ಸಂಗತಿಯನ್ನು ಗಮನಿಸೋದಾದರೆ, ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾಗುವಂತಹ ಅಂಶಗಳಲ್ಲಿ ಮುಖ್ಯವಾಗಿ ಔದ್ಯೋಗೀಕರಣ, ನಗರೀಕರಣ, ಜನಸಂಖ್ಯಾ ಬೆಳವಣಿಗೆ, ಶಿಕ್ಷಣ, ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತು ಮತ್ತು ಕೆಲವು ಶಾಸನಗಳು ಇಲ್ಲಿ ಮುಖ್ಯವಾಗಿ ಕಾರಣ ಆಗಿವೆ ಅಂತಕ್ಕಂತಹ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದು 10 ಅಂಕಗಳ ಪ್ರಶ್ನೆಯೂ ಹೌದು, 5 ಅಂಕಗಳಿಗೂ ಈ ಪ್ರಶ್ನೆಯನ್ನು ಕೇಳಿರುವಂತಹ ಉದಾಹರಣೆಗಳು ಇದ್ದಾವೆ. ಹಾಗಾಗಿ 10 ಅಂಕಗಳ ಒಂದು ಬಹುಮುಖ್ಯವಾದಂತಹ ಪ್ರಶ್ನೆ ಇದಾಗಿದೆ. ಮೊದಲನೇದು ಔದ್ಯೋಗೀಕರಣ. ಔದ್ಯೋಗೀಕರಣ ಅಥವಾ ಕೈಗಾರಿಕೀಕರಣ ಇಂಗ್ಲೆಂಡ್ನಲ್ಲಿ 18ನೇ ಶತಮಾನದಲ್ಲಿ ಆರಂಭವಾದಂತಹ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಜಗತ್ತಿನಾದ್ಯಂತ ವ್ಯಾಪಿಸಿತು. ಹಾಗೆಯೇ ಆ ಸಂದರ್ಭದಲ್ಲಿ ಬ್ರಿಟಿಷರ ಆಳ್ವಿಕೆ ಭಾರತದಲ್ಲಿ ಇದ್ದದ್ರಿಂದ ಇನ್ನಷ್ಟು ಆ ಪರಿಣಾಮಗಳು ಭಾರತೀಯ ಸಮಾಜದ ಮೇಲೂ ಆಗ್ತಾ ಬಂದಂತಹದನ್ನು ನಾವಿಲ್ಲಿ ಗಮನಿಸಬಹುದು. ಅಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು, ಕೈಗಾರಿಕೀಕರಣ ಆಯಿತು ಅಂತ ಹೇಳಿದ್ರೆ ಕೈಗಾರಿಕೆಗಳ ಸ್ಥಾಪನೆ ಆಗ್ತಾ ಬಂತು, ಕಾರ್ಖಾನೆಗಳ ಸ್ಥಾಪನೆ ಆಗ್ತಾ ಬಂದಂತಹದ್ದನ್ನು ನಾವಿಲ್ಲಿ ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಈ ರೀತಿ ಕೈಗಾರಿಕೆಗಳು ಕಾರ್ಖಾನೆಗಳು ಸ್ಥಾಪನೆಯಾಗುತ್ತಾ ಬಂದಂತೆ ಅವು ಹೊಸ ಹೊಸ ಬಗೆಯ ಆಧುನಿಕ ಶೈಲಿಯ ವಸ್ತುಗಳನ್ನು ಉತ್ಪಾದನೆ ಮಾಡತೊಡಗಿದವು. ನೋಡಿ, ಇಲ್ಲಿ ಒಂದು ಅಂಶ ನೀವು ನೆನಪಿಟ್ಕೊಳ್ಬೇಕು, ಇವೆಲ್ಲ ಒಮ್ಮಿಂದೊಮ್ಮೆಲೆ ಇದ್ದಕ್ಕಿದ್ದಂತೆಯೇ ಆದಂಥ ಬದಲಾವಣೆಗಳಲ್ಲ. ಯಾವುದೇ ಬದಲಾವಣೆಯನ್ನು ನಾವು ದೀರ್ಘಕಾಲೀನ ಅಥವಾ ಸಾಕಷ್ಟು ಸಮಯ ನಂತರವೇ ಇಲ್ಲಿ ಆಗ್ತಾ ಬರ್ತಕ್ಕಂತಹದ್ದನ್ನು ನೋಡ್ತೀವಿ. ಅಂದರೆ ನಿಧಾನವಾಗಿ ಈ ಬದಲಾವಣೆ ಆರಂಭ ಆಗುತ್ತೆ. ಇಲ್ಲಿ ಯಾವಾಗ ಕೈಗಾರಿಕೆಗಳು ಕಾರ್ಖಾನೆಗಳು ಸ್ಥಾಪನೆಯಾಗಿ ಹೊಸ ಹೊಸ ವಸ್ತುಗಳನ್ನು, ಆಕರ್ಷಕ ವಸ್ತುಗಳನ್ನು, ಹೊಸ ನಮೂನೆಯ ವಸ್ತುಗಳನ್ನು ಉತ್ಪಾದನೆ ಮಾಡತೊಡಗಿದವು, ಅದರ ಒಂದು ಪ್ರಭಾವದಿಂದ ನಮ್ಮ ಗೃಹ ಕೈಗಾರಿಕೆಗಳು ಅಥವಾ ಮನೆಯಲ್ಲೇ ತಯಾರಿಸ್ತಕ್ಕಂತಹ ವಸ್ತುಗಳು ಪೈಪೋಟಿಯನ್ನು ಅವುಗಳೊಂದಿಗೆ ಎದುರಿಸೋದಕ್ಕೆ ಆಗಲೇ ಇಲ್ಲ. ಮನೆಯಲ್ಲಿ ತಯಾರಿಸ್ತಕ್ಕಂತಹ ವಸ್ತುಗಳು ಅಥವಾ ಗೃಹ ಕೈಗಾರಿಕೆಗಳು ಕಾರ್ಖಾನೆಗಳಿಂದ ತಯಾರಿಸ್ತಕ್ಕಂಥ ವಸ್ತುಗಳು ಎರಡನ್ನ ಒಂದೆಡೆ ಇಟ್ಟಾಗ ಜನರಿಗೆ ಆಕರ್ಷಕವಾಗಿ ಕಂಡದ್ದು ಕೈಗಾರಿಕೆಗಳು ಕಾರ್ಖಾನೆಗಳಿಂದ ತಯಾರಾಗ್ತಕ್ಕಂತಹ ವಸ್ತುಗಳೇ. ಹೀಗಾಗಿ ಏನಾಯಿತು, ಇಲ್ಲಿ ಜನರು ಆ ಕಡೆ ಒಲವನ್ನು ತೋರಿಸ್ತಾ ಹೋದಂತೆ ಇಲ್ಲಿ ಗೃಹ ಕೈಗಾರಿಕೆಗಳು ನಶಿಸಿ ಹೋಗಲಾರಂಭಿಸಿದವು. ಆರಂಭದಲ್ಲಿ ಸಾಕಷ್ಟು ನಷ್ಟವನ್ನು ಈ ಒಂದು ಗೃಹ ಕೈಗಾರಿಕೆಗಳು ಮತ್ತು ಅವನ್ನು ತಯಾರಿಸ್ತಕ್ಕಂತಹ ಜನರು ಅನುಭವಿಸಬೇಕಾಯಿತು. ಎಲ್ಲಿವರೆಗೂ ಈ ನಷ್ಟವನ್ನು ಅನುಭವಿಸ್ತಾರೆ? ಕೊನೆಗೆ ಆ ಗೃಹ ಕೈಗಾರಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಂತಹ ಜನರು ಆ ಕೆಲಸವನ್ನು
ಹಂತ ಹಂತವಾಗಿ ನಿಲ್ಲಿಸತೊಡಗಿದರು ಮತ್ತು ಅವರು ಉದ್ಯೋಗಗಳನ್ನು ಹುಡುಕಿಕೊಂಡು, ಯಾಕೆಂದರೆ ಆ ಗೃಹ ಕೈಗಾರಿಕೆಗಳಲ್ಲಿ ತೊಡಗಿಕೊಂಡಂಥ ಜನರು ವಸ್ತುಗಳ ಮಾರಾಟ ಇಲ್ಲದೆ, ಅವುಗಳಿಗೆ ಬೇಡಿಕೆ ಇಲ್ಲದೆ ಅವರು ನಿರುದ್ಯೋಗಿಗಳಾಗತೊಡಗಿದರು. ಎಷ್ಟು ಜನ ವ್ಯವಸಾಯವನ್ನೇ ಅವಲಂಬಿಸಿರ್ತಾರೆ. ಹಾಗಾಗಿ ಆ ಕೆಲಸಗಳನ್ನೇ ಅವಲಂಬಿಸಿರ್ತಕ್ಕಂತಹ ಜನರು ಕೈಗಾರಿಕೆಗಳು, ಕಾರ್ಖಾನೆಗಳು ಇರುವಲ್ಲಿಗೆ ಅವರು ವಲಸೆ ಹೋಗಬೇಕಾಯಿತು. ಅಲ್ಲಿ ಕೈಗಾರಿಕೆಗಳಲ್ಲಿ, ಕಾರ್ಖಾನೆಗಳಲ್ಲಿ ತಮ್ಮ ಕೆಲಸಗಳನ್ನು ಅವರು ಹುಡುಕಿಕೊಳ್ಳತೊಡಗಿದರು. ಹಾಗಾದಾಗ ಏನಾಯಿತು, ಅವರು ಕೈಗಾರಿಕೆಗಳಿರುವಲ್ಲಿಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಂಥವುಗಳು ನಗರ ಪ್ರದೇಶಗಳಲ್ಲಿಯೇ ಸ್ಥಾಪನೆ ಆಗಿದ್ದಂಥ. ಹಾಗಾಗಿ ಆ ಪ್ರದೇಶಗಳಿಗೆ ಅವರು ಹೋಗಬೇಕಾದಾಗ ತಮ್ಮ ಮೂಲ ಮನೆಯಿಂದ ಪ್ರತ್ಯೇಕವಾಗಿ ಹೋಗಬೇಕಾಯಿತು. ಇಲ್ಲಿ ಆರಂಭಕ್ಕೆ ಕೆಲವೇ ಕುಟುಂಬದ ಪುರುಷರು ಮಾತ್ರ ಹೋದರು. ನಂತರ ಅವರು ತಮ್ಮ ಕುಟುಂಬಗಳನ್ನು ಅಲ್ಲಿಗೆ ಕರೆಸ್ಕೊಳ್ಬೇಕಾಯಿತು. ಅಂಥ ಸಂದರ್ಭದಲ್ಲಿ ಇಲ್ಲಿ ಮುಖ್ಯವಾಗ್ತಕ್ಕಂಥದ್ದು ಅವಿಭಕ್ತ ಕುಟುಂಬಗಳ ವಿಭಜನೆ ಅಥವಾ ಆ ಮೂಲ ಕುಟುಂಬದಿಂದ ಹೊರ ಹೋಗ್ತಕ್ಕಂಥದ್ದು. ಹೀಗೆ ಕಾಲಾನಂತರದಲ್ಲಿ ನಿಧಾನವಾಗಿ ಹಂತ ಹಂತವಾಗಿ ಈ ತರಹ ಎಷ್ಟೋ ಕುಟುಂಬಗಳು ಹೊರ ಹೋಗಬೇಕಾಯಿತು. ಇದನ್ನು ನೋಡಿಕೊಂಡು ಇನ್ನೊಂದಷ್ಟು ಜನ ಪ್ರಭಾವಿತರಾಗಿ ಅವರು ಕೂಡ ಇಲ್ಲಿ ಆ ಮೂಲ ಮನೆಯನ್ನು, ಹಳ್ಳಿಯನ್ನು ಬಿಟ್ಟು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿನ ಅವಿಭಕ್ತ ಕುಟುಂಬಗಳ ಪರಂಪರೆ ಅಂತಕ್ಕಂಥದ್ದೇನಿತ್ತು, ಆ ಕುಟುಂಬದಲ್ಲಿ ವಿಭಜನೆ ಅಂತಕ್ಕಂಥದ್ದು ಏನು ಗೊತ್ತೇ ಇರಲಿಲ್ಲ. ಅಂತಹ ಕುಟುಂಬಗಳಲ್ಲಿ ವಿಭಜನೆ ಕಾಣತೊಡಗಿತ್ತು. ಕುಟುಂಬಗಳಲ್ಲಿ ಅನೇಕ ಸದಸ್ಯರು ಬೇರೆ ಬೇರೆ ಕಾರಣಗಳಿಗಾಗಿ ಉದ್ಯೋಗಗಳನ್ನು ಹುಡುಕಿಕೊಂಡು ಹೊರ ಹೋಗತೊಡಗಿದಾಗ ಅವಿಭಕ್ತ ಕುಟುಂಬದ ಮೂಲ ಆಶಯಕ್ಕೆ ಧಕ್ಕೆಯಾಗತೊಡಗಿತ್ತು. ಹಾಗಂತ ಅವರ ಕುಟುಂಬದ ಸಂಪರ್ಕವನ್ನೇನು ಕಳೆದುಕೊಂಡಿಲ್ಲ. ಆದರೆ ಅನೇಕ ಜನರು ಹಾಗೋದಾಗ, ಅವರೆಲ್ಲರ ಕುಟುಂಬಗಳು ಹಾಗೋದಾಗ ಇಲ್ಲಿ ಮೂಲ ಆಶಯ ಏನಿತ್ತು ಅದರ ಹಿತಾಸಕ್ತಿಗೆ ಧಕ್ಕೆ ಬಂತು. ಅಂದರೆ ಅವಿಭಕ್ತ ಕುಟುಂಬಗಳಲ್ಲಿ ವಿಭಜನೆ, ಒಡಕು ಇಂತಹವುಗಳು ಕಾಣೋದಕ್ಕೆ ಶುರುವಾಯಿತು. ಇದು ನಿಧಾನಕ್ಕೆ ಹೆಚ್ಚಾಗ್ತಾ ನಮ್ಮ ಅವಿಭಕ್ತ ಕುಟುಂಬಗಳಲ್ಲಿ ಪರಿವರ್ತನೆಗಳಾಗೋದಕ್ಕೆ ಬಹುಮುಖ್ಯವಾದಂತಹ ಒಂದು ಕಾರಣ ಇದಾಗಿ ಕಂಡುಬಂದಿತ್ತು. ಎರಡನೆಯದು ನಗರೀಕರಣ. ಇಲ್ಲಿ ಕೈಗಾರಿಕೀಕರಣ ಮತ್ತು ನಗರೀಕರಣ ಎರಡನ್ನೂ ನಾವು ಒಟ್ಟೊಟ್ಟಿಗೆ ಗಮನಿಸಬೇಕಾಗತ್ತೆ ಕೆಲವು ಸಾರಿ. ಯಾಕೆಂದರೆ ಎಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾದವು, ಎಲ್ಲಿ ಕಾರ್ಖಾನೆಗಳು ಸ್ಥಾಪನೆಯಾದವು, ಆ ಪ್ರದೇಶಗಳು ನಗರಗಳಾಗಿ ಬೆಳೆಯತೊಡಗಿದವು. ಅಥವಾ ನಗರಗಳಲ್ಲಿಯೇ, ನಗರ ಪ್ರದೇಶಗಳ ಸುತ್ತಮುತ್ತಲೇ ಈ ಒಂದು ಕೈಗಾರಿಕೆಗಳು, ಕಾರ್ಖಾನೆಗಳು ಆರಂಭ ಆದವು. ಯಾಕೆಂದರೆ ಅಲ್ಲಿ ಕಚ್ಚಾ ವಸ್ತುಗಳನ್ನು ಸಾಗಿಸೋದಕ್ಕೆ, ಸಿದ್ಧ ವಸ್ತುಗಳನ್ನು ಸಾಗಿಸೋದಕ್ಕೆ ಸಾರಿಗೆ, ಸಂಪರ್ಕ ವ್ಯವಸ್ಥೆಗಳು ಬೇಕಾಯಿತು. ಇವೆಲ್ಲವೂ ಲಭ್ಯ ಆಗಿರ್ತಕ್ಕಂಥದ್ದು ನಗರ ಪ್ರದೇಶಗಳಲ್ಲಿ. ಅಥವಾ ಒಂದು ಹೊಸದಾಗಿ ಸ್ಥಾಪನೆ ಆಗದಂತಹ ಕೈಗಾರಿಕೆ, ಕಾರ್ಖಾನೆಗಳ ಸುತ್ತಮುತ್ತ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಜನರು ಬಂದು ನೆಲೆಸ್ತಾ ಹೋದಂತೆ ಆ ಪ್ರದೇಶಗಳೇ ನಗರಗಳಾಗಿ ರೂಪುಗೊಳ್ಳತೊಡಗಿದವು. ಹೀಗಾದಾಗ ಅನೇಕ ಜನರು ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋದಕ್ಕೆ, ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋದಕ್ಕೆ ಬಂದರು. ಮತ್ತು ಆ ಪ್ರದೇಶಗಳು ನಗರಗಳಾಗಿ ಡೆವಲಪ್ ಆಗ್ತಾ ಹೋದಂತೆ ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಹುಡುಕಿಕೊಂಡು ಜನ ಬರೋದಕ್ಕೆ ಶುರುವಾದರು. ಯಾಕೆಂದರೆ ಒಂದು ನಗರ ಪ್ರದೇಶ ಅಂತ ಹೇಳಿದಾಗ ಅಲ್ಲಿ ಹಲವು ಹತ್ತು ವೈವಿಧ್ಯತೆಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ ಅದಾಗತೊಡಗಿತ್ತು. ಮತ್ತು ಅಲ್ಲಿರ್ತಕ್ಕಂಥ ಜನರಿಗೆ ವ್ಯವಸ್ಥೆಗಳನ್ನು, ಸೌಲಭ್ಯಗಳನ್ನು ಕಲ್ಪಿಸೋದಕ್ಕೆ ಅನೇಕ ಜನರು ಅಲ್ಲಿ ಬಂದು ನೆಲೆಸಬೇಕಾಯಿತು. ಉದಾಹರಣೆಗೆ ಒಂದು ಕೈಗಾರಿಕೆ, ಕಾರ್ಖಾನೆಗಳು ಇತ್ತು, ಅದರ ಸುತ್ತಮುತ್ತ ಅನೇಕ ಜನರು, ನೂರಾರು ಸಾವಿರಾರು ಕುಟುಂಬಗಳು ಬಂದು ನೆಲೆಸಿದ್ವು. ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಅಥವಾ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು ಇವೆಲ್ಲ ಒಂದೊಂದೇ ಹಂತ ಹಂತವಾಗಿ ಅಲ್ಲಿ ಶುರುವಾಗ್ತಾ ಹೋಗುತ್ತೆ. ಕೊನೆಗೇನಾಗುತ್ತೆ, ಅದು ದೊಡ್ಡ ನಗರವಾಗಿ ಬೆಳೀತಾ ಹೋಗುತ್ತೆ. ಹಾಗೆ ನೋಡಿದ್ರೆ ಇವತ್ತು ನಮ್ಮ ಭಾರತದ ಅನೇಕ ನಗರಗಳ ಇತಿಹಾಸವನ್ನು ನಾವು ತೆಗೆದುಕೊಂಡ್ರೆ ಅವೆಲ್ಲವೂ ಮೂಲದಲ್ಲಿ ಹಳ್ಳಿಗಳೇ ಆಗಿದ್ವು, ಕ್ರಮೇಣ ಅವು ನಗರಗಳಾಗಿ ಬೆಳೆದವು. ನಾವು ಬೆಂಗಳೂರಿನ ಉದಾಹರಣೆಗೆ ತಗೊಂಡ್ರೆ ಹಿಂದೆ ಅದು ಒಂದು ಹಳ್ಳಿ, ಬೆಂದಕಾಳೂರು ಅಂಥೇಳಿ ಒಂದು ಹಳ್ಳಿ. ಆದರೆ ಇವತ್ತು ಅದು ಯಾವ ಪರಿಯಾಗಿ ಬೆಳೆದಿದೆ, ಆ ಒಂದು ನಗರೀಕರಣದ, ಕೈಗಾರಿಕೀಕರಣದ ಪ್ರಭಾವದಿಂದಾಗಿ ಅದು ಬೃಹತ್ ನಗರವಾಗಿ ಬೆಳೆದಿದೆ. ಅದೇ ರೀತಿ ಹೆಚ್ಚಿನ ನಗರಗಳು ಇಂತಹ ಒಂದು ಹಿನ್ನೆಲೆಯಲ್ಲೇ ಬಂದಿರತಕ್ಕಂಥವು ಅನೇಕ ಹಳ್ಳಿಗಳು ಕ್ರಮೇಣ ನಗರಗಳಾಗಿ ಬೆಳೆದಿವೆ. ಅಂತಲ್ಲಿ ಜನರು ಬಂದು ನೆಲೆಸ್ತಕ್ಕಂಥದ್ದು ಮತ್ತು ಅಲ್ಲಿನ ಸೌಲಭ್ಯಗಳು ಹೆಚ್ಚಾಗ್ತಕ್ಕಂಥದ್ದು, ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತಕ್ಕಂಥದ್ದು, ವ್ಯಾಪಾರದ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು, ಈ ತರಹ ಹಲವು ನೂರಾರು ಸೇವೆಗಳ ಹೊಸ ಹೊಸ ಅವಕಾಶಗಳು ಅಂತಕ್ಕಂಥದ್ದು ಇಲ್ಲಿ ಮೂಡ್ತಾ ಬಂತು.
ಹೀಗಾಗಿ ನಗರೀಕರಣ, ನಗರದ ಅವಕಾಶಗಳು, ಅಲ್ಲಿನ ಉದ್ಯೋಗ ಅವಕಾಶಗಳು, ನಗರೀಕರಣ, ನಗರಗಳ ಆಕರ್ಷಣೆ ಇವೆಲ್ಲವೂ ಕೂಡ ಹಂತ ಹಂತವಾಗಿ ನಮ್ಮ ಅವಿಭಕ್ತ ಕುಟುಂಬದ ಮೇಲೆ ಪರೋಕ್ಷವಾದಂತಹ ಒಂದು ಪ್ರಭಾವವನ್ನು ಬೀರತೊಡಗಿದ್ದು, ಹೀಗಾಗಿ ಎಷ್ಟೋ ಕುಟುಂಬಗಳು ನಗರಗಳಿಗೆ ವಲಸೆ ಬಂದು, ಇವತ್ತು ನೀವು ನಿಮ್ಮೆಲ್ಲರ ಹಳ್ಳಿಗಳನ್ನು ಉದಾಹರಣೆಗೆ ತಗೊಳ್ಳಿ, ಎಷ್ಟು ನಿಮ್ಮ ಹಳ್ಳಿಗಳಲ್ಲಿ ಎಷ್ಟು ಜನರು ದೊಡ್ಡ ದೊಡ್ಡ ನಗರಗಳಲ್ಲಿ ಹೋಗಿ ನೆಲೆಸಿದ್ದಾರೆ ಅಂತಕ್ಕಂತಹ ಅದರ ಲೆಕ್ಕ ನಿಮಗೆ ಸಿಗ್ತದೆ. ಅಂದರೆ ಆ ನಗರೀಕರಣದ ತೀವ್ರತೆ ಅಂತಕ್ಕಂಥದ್ದು ನಮ್ಮ ಅವಿಭಕ್ತ ಕುಟುಂಬಗಳನ್ನು ವಿಭಜಿಸಿದೆ. ಮೂಲ ಕುಟುಂಬವನ್ನು ಬಿಟ್ಟು ಅವರೆಲ್ಲರೂ ಬೇರೆ ಬೇರೆ ಕಡೆಗೆ ವಲಸೆ ಹೋಗಿರ್ತಕ್ಕಂಥದ್ದು, ಅಲ್ಲಿಯೇ ನೆಲೆಸ್ತಕ್ಕಂಥದ್ದು, ಇಂತಹದ್ದು ವ್ಯಾಪಕವಾಗಿ ಕಂಡು ಬರ್ತಾ ಇದೆ ಅಂತಕ್ಕಂತಹ ಒಂದು ಅಂಶವನ್ನು ನಾವಲ್ಲಿ ನೋಡ್ಬೋದು. ಹೀಗೆ ಕೈಗಾರಿಕೀಕರಣ ಅಥವಾ ಔದ್ಯೋಗೀಕರಣ ಮತ್ತು ನಗರೀಕರಣ ಇವೆರಡು ಪರಸ್ಪರ ಪ್ರಭಾವಕ್ಕೊಳಗಾಗಿ ಅವುಗಳು ಅವಿಭಕ್ತ ಕುಟುಂಬವನ್ನು ಪರಿವರ್ತಿಸುವಲ್ಲಿ ಸಾಕಷ್ಟು ಪ್ರಭಾವವನ್ನು ಉಂಟು ಮಾಡಿವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಮೂರನೆಯದು ಜನಸಂಖ್ಯಾ ಬೆಳವಣಿಗೆ. ಜನಸಂಖ್ಯಾ ಹೆಚ್ಚಳ ಅಂತಕ್ಕಂಥದ್ದು ಇಲ್ಲಿ ಹೇಗೆ ಕಾರಣ ಆಗಿದ್ದಿರ್ಬೋದು ಅಂತಕ್ಕಂಥದ್ದು ನೋಡಿ. ಇಲ್ಲಿ ಅವಿಭಕ್ತ ಕುಟುಂಬಗಳಲ್ಲಿ ಪ್ರತಿಯೊಬ್ಬರೂ ಕೆಲಸ ಮಾಡ್ತಕ್ಕಂಥದ್ದೇನು? ವ್ಯವಸಾಯದ ಚಟುವಟಿಕೆಗಳೇ ಅಥವಾ ಸಣ್ಣ ಪುಟ್ಟ ಪ್ರಮಾಣದ ಗೃಹ ಕೈಗಾರಿಕೆಗಳು, ಅವು ಕೂಡ ನಾಶ ಹೊಂದತೊಡಗಿದವು. ಇನ್ನು ಇರ್ತಕ್ಕಂಥ ಜಮೀನಿನ ಮೇಲೆ ಅಧಿಕ ಜನರ ಅವಲಂಬನೆ, ಹೆಚ್ಚಿನ ಜನರ ಒಂದು ಒತ್ತಡ ಅಂತಕ್ಕಂಥದ್ದು ಇಲ್ಲಿ ಆಗತೊಡಗಿತು. ಹಾಗಾದಾಗ ಏನಾಗ್ತಾ ಇದೆ? ಜಮೀನು ಕಡಿಮೆ ಇದೆ, ಅದನ್ನು ಅವಲಂಬಿಸಿರ್ತಕ್ಕಂತಹ ಜನರ ಸಂಖ್ಯೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಬಂತು. ಅಂತಲ್ಲಿ ಈ ಬಗೆಯ ಹೊಸ ಅವಕಾಶಗಳೇನು ಜನರಿಗೆ ಕಾಣಿಸಿಕೊಳ್ಳತೊಡಗಿದವು. ಅಂದರೆ ಕೈಗಾರಿಕೆಗಳು ಸ್ಥಾಪನೆ ಆಗಿವೆ, ಕಾರ್ಖಾನೆಗಳು ಸ್ಥಾಪನೆ ಆಗಿವೆ, ಅಥವಾ ನಗರ ಪ್ರದೇಶಗಳ ಅಭಿವೃದ್ಧಿ ಆಗ್ತಾ ಇದೆ. ಅಲ್ಲಿ ಹೋಗಿ ಯಾಕೆ ನಾವು ಕೆಲಸಕ್ಕೆ ಪ್ರಯತ್ನ ಮಾಡಬಾರ್ದು ಅಂತಕ್ಕಂತಹ ಕೆಲವೊಂದು ಆಶಯಗಳು. ಮತ್ತು ನಿಧಾನಕ್ಕೆ ಕೆಲವು ಮನೆಗಳಲ್ಲಿ ಕೆಲವರು ಹೋಗಿ ನಗರಗಳಲ್ಲಿ ನೆಲೆಸಿದ್ದಾರೆ. ಆ ಬದಲಾವಣೆಯನ್ನು ಇನ್ನಿತರ ಜನರು ಗಮನಿಸ್ತಾ ಇರ್ತಾರೆ. ಅವರಲ್ಲಿ ಬದಲಾವಣೆ ಆಗಿದೆ, ನಾವ್ಯಾಕೆ ಬದಲಾವಣೆ ಮಾಡಬಾರ್ದು? ಅಥವಾ ಇನ್ಯಾರೋ ಹೋಗಿ ಅಲ್ಲಿ ಕೆಲಸವನ್ನು ಪಡ್ಕೊಂಡಿದ್ದಾರೆ, ಆರಾಮಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ, ನಾವು ಯಾಕೆ ಹಾಗೆ ಹೋಗಬಾರ್ದು? ಇಲ್ಲಿ ಇದ್ದು ಕಡಿಮೆ ಜಮೀನಲ್ಲಿ ನಾವು ಎಷ್ಟು ಜನ ಕೆಲಸ ಮಾಡೋಕ್ಕಾಗುತ್ತೆ? ಅಥವಾ ಏನಾದರೂ ಒಳ್ಳೊಳ್ಳೆ ಅವಕಾಶಗಳನ್ನು ನಾವು ಬಳಸ್ಕೊಳ್ಬೋದಲ್ವಾ? ಈ ಥರದ ಆಲೋಚನೆಗಳು ಜನರಲ್ಲಿ ಮೂಡತೊಡಗಿದವು. ಒಂದೊಂದೇ ಇಲ್ಲಿ ಇದು ಯಾವುದು ಒಂದೇ ಕಾರಣ ಅಲ್ಲ, ಹಂತ ಹಂತವಾಗಿ ಇವುಗಳ ಪ್ರಭಾವ ಏನಾಗುತ್ತೆ ಅಂತ ಹೇಳಿದ್ರೆ, ಅವಿಭಕ್ತ ಕುಟುಂಬಗಳಲ್ಲಿ ಹೊಂದಾಣಿಕೆ ಕೂಡ ಸಡಿಲವಾಗತೊಡಗುತ್ತೆ. ಬೇರೆ ಬೇರೆ ಕುಟುಂಬಗಳು ಅಲ್ಲಾಗಿರ್ತಕ್ಕಂಥ ಬದಲಾವಣೆಗಳು ಇವುಗಳನ್ನು ಗಮನಿಸ್ತಾ ಬಂದಂತೆ ಇಲ್ಲಿ ಹೊಂದಾಣಿಕೆಯ ಒಂದು ತೀವ್ರತೆ ಅಂತಕ್ಕಂಥದ್ದು ಕಡಿಮೆಯಾಗ್ತಾ ಬಂತು. ಅವ್ರ ಥರ ನಾವು ಯಾಕೆ ಇರಬಾರ್ದು? ಆ ಥರ ಯಾಕೆ ಹೋಗಿ ನಾವು ಬೇರೆ ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬಾರ್ದು? ಈ ರೀತಿ ಯೋಚನೆ ಮಾಡಿದಂತಹ ಜನರು ಜನಸಂಖ್ಯಾ ಒತ್ತಡದಿಂದ, ಅಧಿಕ ಜನಸಂಖ್ಯೆಯಿಂದ ಅನೇಕ ಕುಟುಂಬಗಳು ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗತೊಡಗಿದವು. ಹೊಸ ಹೊಸ ಉದ್ಯೋಗ ಅವಕಾಶಗಳನ್ನು ಹುಡುಕಿಕೊಳ್ಳತೊಡಗಿದರು. ಆ ಕಾರಣಕ್ಕೂ ಇಲ್ಲಿ ಅವಿಭಕ್ತ ಕುಟುಂಬಗಳಲ್ಲಿ ವಿಭಜನೆ ಆಗುವಂತಹ ಸಂದರ್ಭಗಳು ಇಲ್ಲಿ ಕಂಡುಬರತೊಡಗಿದವು. ಅಂದರೆ ಮುಖ್ಯವಾಗಿ ಇರ್ತಕ್ಕಂಥ ಕಡಿಮೆ ಜಮೀನನ್ನು ಹೆಚ್ಚು ಜನರು ಅವಲಂಬಿಸ್ತಾ ಹೋದಾಗ ಏನಾಗುತ್ತೆ? ಮೂಲಭೂತ ಸೌಲಭ್ಯಗಳಿಗೂ ಅವರು ಕಷ್ಟಪಡುವಂತಾಯಿತು. ಜೊತೆಗೆ ನಗರಗಳ ಒಂದು ಬೆಳವಣಿಗೆ, ಆ ತೀವ್ರತೆ, ಅಲ್ಲಿ ಬರ್ತಕ್ಕಂಥ ಹೊಸ ಹೊಸ ವಸ್ತುಗಳು, ಅವುಗಳ ಆಕರ್ಷಣೆ, ಅವುಗಳ ಹಳ್ಳಿಗಳಿಂದ ನಗರಗಳಿಗೆ ಜನ ಹೋಗಿ ಬಂದು ಮಾಡ್ತಕ್ಕಂಥದ್ದು, ಅವ್ರು ತಗೊಂಡು ಬರ್ತಕ್ಕಂಥ ಹೊಸ ವಸ್ತುಗಳು, ಇವೆಲ್ಲವೂ ಜನರಲ್ಲಿ ಒಂದು ರೀತಿ ಆಕರ್ಷಣೆಯನ್ನು ಆ ಕಡೆಗೆ ಕೊಂಡೊಯ್ಯತೊಡಗಿತು. ಇದು ಕೂಡ ಈ ಒಂದು ಭಾವನೆಯು ಇಲ್ಲಿ ಕಾರಣ ಆಗುತ್ತೆ. ಹಾಗಾಗಿ ಅಧಿಕ ಜನಸಂಖ್ಯಾ ಒತ್ತಡವನ್ನು ಕಡಿಮೆ ಮಾಡಬೇಕು, ವ್ಯವಸಾಯ ಮಾಡೋದಕ್ಕೆ ಎಷ್ಟು ಜನ ಬೇಕು ಅಷ್ಟು ಜನ ಇಲ್ಲಿರಲಿ, ಇನ್ನು ಉಳಿದವರು ಬೇರೆ ಕೆಲಸಗಳನ್ನು ಹುಡುಕಿಕೊಂಡು ಹೋಗೋಣ ಎನ್ನುವಂತಹ ಒಂದು ಭಾವನೆಯಲ್ಲಿ ವ್ಯಕ್ತವಾಗತೊಡಗಿದಂತೆ ಅವಿಭಕ್ತ ಕುಟುಂಬಗಳಲ್ಲಿ ಬದಲಾವಣೆಗಳಾಗೋದಕ್ಕೆ ಆರಂಭ ಆಯಿತು. ಮತ್ತೊಂದು ಶಿಕ್ಷಣ. ಬಹುಶಃ ನಾನಾಗಲೇ ಹೇಳಿದಾಗೆ ಇಲ್ಲಿ ಪ್ರತಿಯೊಂದು ಅಂಶಗಳು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಇಲ್ಲಿ ಕೈಗಾರಿಕೀಕರಣಕ್ಕೆ ಪೂರಕವಾಗ್ತಕ್ಕಂಥದ್ದು ನಗರೀಕರಣ. ಆ ನಗರೀಕರಣ ಅಂತಕ್ಕಂಥದ್ದು ಪೂರಕವಾಗ್ತಕ್ಕಂಥದ್ದು ಶಿಕ್ಷಣ ಎನ್ನುವಂತಹ ಒಂದು ವ್ಯವಸ್ಥೆಗೆ. ನಮ್ಮ ಪ್ರಾಚೀನ ಕುಟುಂಬಗಳನ್ನು ತೆಗೆದುಕೊಂಡಾಗ, ನಮ್ಮ ಗ್ರಾಮೀಣ ವ್ಯವಸ್ಥೆಗಳನ್ನು ತೆಗೆದುಕೊಂಡಾಗ ಆಗ ಇದ್ದದ್ದು ಕೇವಲ ಅನೌಪಚಾರಿಕವಾದಂಥ ಶಿಕ್ಷಣವೇ, ಶಾಲೆ ಸೌಲಭ್ಯಗಳು ಈ ಥರದವುಗಳು ಇರಲಿಲ್ಲ. ಬ್ರಿಟಿಷರ ಕಾಲದಲ್ಲಿ ಶೈಕ್ಷಣಿಕ ವ್ಯವಸ್ಥೆಗಳು ತಕ್ಕ ಮಟ್ಟಿಗೆ ಆರಂಭ ಆದಾಗ
ನಾವು ಎಲ್ಲೋ ಕೆಲವು ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಮಾತ್ರ ಗಮನಿಸೋದಕ್ಕೆ ಸಾಧ್ಯ ಇತ್ತು, ಅಷ್ಟು ಮಾತ್ರ ಅಲ್ಲಿ ಲಭ್ಯ ಇತ್ತು. ಆದರೆ ಯಾವಾಗ ನಗರ ಪ್ರದೇಶಗಳು ಇಲ್ಲಿ ಬೆಳವಣಿಗೆ ಆಗತೊಡಗಿದವು ಮತ್ತು ಬ್ರಿಟಿಷರು ಹೊಸ ಶಿಕ್ಷಣ ವ್ಯವಸ್ಥೆಯನ್ನು ಪರಿಚಯಿಸಿದರು, ಯಾಕೆಂದರೆ ಅವರಿಗೆ ಶಿಕ್ಷಣ ಪಡ್ಕೊಂಡು ಕೆಲಸ ಮಾಡುವಂತಹ ಜನರ ಅವಶ್ಯಕತೆ ಇತ್ತು. ಬ್ರಿಟಿಷರಿಗೇನು ಭಾರತೀಯರಿಗೆ ಶಿಕ್ಷಣ ಕೊಟ್ಟು ಅವ್ರನ್ನ ಅಭಿವೃದ್ಧಿಪಡಿಸಬೇಕು ಅನ್ನೋ ಆಶೆ ಏನು ಇರಲಿಲ್ಲ, ತಮ್ಮ ಕೆಲಸ ಆಗಬೇಕಲ್ವಾ. ಸೊ ಹಾಗಾಗಿ ಅವರು ಜನರಿಗೆ ಶಿಕ್ಷಣವನ್ನು ಕೊಡೋದು, ಅವ್ರನ್ನ ತಾವು ಕೆಲಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು. ಇದರಿಂದಾಗಿ ಹೊಸ ರೀತಿಯ ಶೈಕ್ಷಣಿಕ ವ್ಯವಸ್ಥೆ, ಔಪಚಾರಿಕವಾದಂತಹ ಒಂದು ಶಿಕ್ಷಣ ಅಂತಕ್ಕಂಥದ್ದು ಇಲ್ಲಿ ರೂಪುಗೊಳ್ಳತೊಡಗಿತ್ತು. ಹಾಗಾದಾಗ ಏನಾಗ್ತಾ ಬಂತು ಅಂತ ಹೇಳಿದ್ರೆ, ಇಲ್ಲಿ ಅನೇಕರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬಹುದು ಅಥವಾ ತಾವು ಒಂದು ಉದ್ಯೋಗವನ್ನು ಪಡ್ಕೊಳ್ಬೋದು. ತಮಗೊಂದು ಉದ್ಯೋಗ ಅವಕಾಶ ಸಿಕ್ತು ಅಂತ ಹೇಳಿದ್ರೆ, ಅಲ್ಲಿ ಕುಟುಂಬಗಳು ನೆಲೆಸ್ತು ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಶೈಕ್ಷಣಿಕ ವ್ಯವಸ್ಥೆಗಳನ್ನು, ಶಿಕ್ಷಣದ ಸೌಲಭ್ಯಗಳನ್ನು ಕೊಡಬಹುದು ಅಂತಕ್ಕಂಥದ್ದು. ಯಾಕೆಂದರೆ ಅದುವರೆಗೂ ನೋಡ್ತಾ ಇದ್ದರು ಅವರು ಕರ್ತನ ಅಧಿಕಾರ, ಕರ್ತನ ಪರಮಾಧಿಕಾರ, ಕರ್ತನ ಸರ್ವಾಧಿಕಾರ. ಇಲ್ಲಿ ವ್ಯಕ್ತಿತ್ವದ ಬೆಳವಣಿಗೆಗೆ, ವ್ಯಕ್ತಿತ್ವದ ವಿಕಾಸಕ್ಕೆ ಅವಕಾಶಗಳು ಇರಲಿಲ್ಲ, ಜನರಲ್ಲಿ ಆ ಆಲೋಚನೆಗಳು ಬರ್ತಾ ಇರಲಿಲ್ಲ. ಆದರೆ ಯಾವಾಗ ಇಲ್ಲಿ ಹೊಸ ಬದಲಾವಣೆಗಳನ್ನು ನೋಡ್ತಾ ಬಂದರು, ಕೈಗಾರಿಕೆಗಳ ಸ್ಥಾಪನೆ, ನಗರಗಳು ಅಥವಾ ನಗರ ಪ್ರದೇಶಗಳಿಗೆ ಹೋಗಿ ನೆಲೆಸ್ತಕ್ಕಂಥ ಕುಟುಂಬಗಳು, ಅಂತಹ ಒಂದೊಂದು ಹಳ್ಳಿಯಲ್ಲಿ ಆ ಥರದ ಒಂದೊಂದು ಉದಾಹರಣೆಗಳನ್ನು ಗಮನಿಸಿದ್ರೂ ಸಾಕು, ಇಲ್ಲಿ ಎಷ್ಟೊಂದು ಬದಲಾವಣೆಗಳಿಗೆ ಅವಕಾಶ ಅಂತಕ್ಕಂಥದ್ದು ಆಗುತ್ತೆ. ಆಗ ಅವರು ಕಂಡುಕೊಂಡಂತಹ ಸಂಗತಿ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದ್ರೆ ಅವರು ಮುಂದೆ ಇನ್ನಷ್ಟು ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳನ್ನು ತಮ್ಮದಾಗಿಸಿಕೊಳ್ಳಬಲ್ಲರು, ಅಥವಾ ಅವರಿಗೆ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಅವಕಾಶಗಳು ಬರಬಹುದು ಅಂತಕ್ಕಂಥದ್ದು. ಮತ್ತು ತಮಗೆ ಸಿಗದೇ ಇರತಕ್ಕಂತಹ ಶಿಕ್ಷಣ ತಮ್ಮ ಮಕ್ಕಳಿಗಾದರೂ ದೊರೆಯಲಿ, ಈ ಥರದ ಒಂದು ಹೊಸ ಬಗೆಯ ಅನುಕೂಲಗಳು, ಹೊಸ ಬಗೆಯ ಅವಕಾಶಗಳು ತಮ್ಮ ಮಕ್ಕಳಿಗೆ ದೊರೆಯಲಿ ಅಂತಕ್ಕಂತಹ ಆಶೆಯೂ ಇಲ್ಲಿ ಸೇರಿತು. ಹಾಗಾಗಿ ನಿಧಾನವಾಗಿ ಅನೇಕ ಕುಟುಂಬಗಳು ಉದ್ಯೋಗ ಹುಡುಕಿಕೊಂಡು ಹೋದರೆ, ಇನ್ನು ಕೆಲವು ಕುಟುಂಬಗಳು ಶಿಕ್ಷಣ ಸೌಲಭ್ಯಕ್ಕಾಗಿ ನಗರಗಳಿಗೆ ಹೋಗಬೇಕಾದಂಥ ವಾತಾವರಣ ಇದೆ. ಇವತ್ತಿಗೂ ನಾವು ಅನೇಕ ನಗರಗಳಲ್ಲಿ ಎಷ್ಟೋ ಕುಟುಂಬಗಳು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕಾಗಿಯೇ ಹೋಗಿ ನಗರಗಳಲ್ಲಿ ನೆಲೆಸ್ತಕ್ಕಂಥ ಬೇಕಾದಷ್ಟು ಉದಾಹರಣೆಗಳು ಇವತ್ತು ಇದ್ದಾವೆ. ಒಂದು ಉದ್ಯೋಗ ಅವಕಾಶವನ್ನು ಪಡ್ಕೊಳ್ತಕ್ಕಂಥದ್ದು, ಹಾಗೆಯೇ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು. ಇದು ಆರಂಭದಲ್ಲಿ ಈ ಶಿಕ್ಷಣ ಅಂತಕ್ಕಂಥದ್ದು ಗಂಡು ಮಕ್ಕಳಿಗೆ ಮಾತ್ರ ಸೀಮಿತ ಆಯಿತು. ನಂತರ ಕ್ರಮೇಣವಾಗಿ ಹೆಣ್ಣು ಮಕ್ಕಳಿಗೂ ಕೂಡ ಶಿಕ್ಷಣ ಸೌಲಭ್ಯಗಳನ್ನು ವಿಸ್ತರಿಸತೊಡಗಿದರು. ಇಂಥಲ್ಲಿ ಯಾವುದೋ ಒಂದು ಕುಟುಂಬ ನಗರದಲ್ಲಿ ನೆಲೆಸಿತ್ತು ಅಂದರೆ ಅದರ ಮೂಲ ಅವಿಭಕ್ತ ಕುಟುಂಬದ ಎಲ್ಲ ಮಕ್ಕಳು ಅಲ್ಲೋಗಿ ಶಿಕ್ಷಣವನ್ನು ಪಡೆದುಕೊಳ್ಳತೊಡಗಿದರು. ನಿಧಾನಕ್ಕೆ ಅವರು ಶಿಕ್ಷಣವನ್ನು ಪಡೆದುಕೊಂಡಂತೆ ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಪಟ್ಟಣ ನಗರಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ಹುಡುಕಿಕೊಳ್ಳತೊಡಗಿದ್ರು. ಇಡೀ ಕುಟುಂಬ ಬೇರೆ ಬೇರೆ ಸ್ಥಳಗಳಲ್ಲಿ ನೆಲೆಸೋದಕ್ಕೆ ಸಾಧ್ಯ ಆಯಿತು. ಇವತ್ತು ಕೂಡ ನಾವು ಅದನ್ನೇ ನೋಡ್ತೀವಿ. ಒಂದು ಕುಟುಂಬದ ಸದಸ್ಯರು ಬೇರೆ ಬೇರೆ ರಾಜ್ಯ, ಜಿಲ್ಲೆ, ಬೇರೆ ದೇಶ ಅಲ್ಲೆಲ್ಲ ನೆಲೆಸಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟು ಪ್ರಮಾಣದಲ್ಲಿ ಇದ್ದಾವೆ. ಅಂದರೆ ಇವತ್ತೇನು ಇವೆಲ್ಲ ಇದ್ದಾವೆ, ಇವುಗಳು ಆರಂಭ ಆಗೋದಕ್ಕೆ ಅಂದಿನ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಮುಖ್ಯವಾಗಿ ಕಾರಣ ಆಯಿತು. ಆ ಶಿಕ್ಷಣದಿಂದ ಮತ್ತು ಆ ಉನ್ನತ ಶಿಕ್ಷಣವನ್ನು ಯಾವಾಗ ಪಡ್ಕೊಂಡ್ರು, ಅವರಿಗೆ ಅದು ಒಂದು ಉದ್ಯೋಗದ ಅವಕಾಶಗಳನ್ನು ದೊರಕಿಸ್ಕೊಡ್ತು ಮತ್ತು ಆರ್ಥಿಕವಾಗಿ ಅವರನ್ನು ಸ್ವಾವಲಂಬಿಗಳನ್ನಾಗಿಸ್ತು. ಇದು ಬಹಳ ಪ್ರಮುಖವಾದಂತಹ ಬದಲಾವಣೆ ಮತ್ತು ಬೆಳವಣಿಗೆ. ಯಾಕೆಂದರೆ ಅಲ್ಲಿಯವರೆಗೂ ನೋಡ್ತಾ ಬರ್ತಕ್ಕಂಥದ್ದು ಅವಿಭಕ್ತ ಕುಟುಂಬ, ಕರ್ತನ ಆಳ್ವಿಕೆಯನ್ನೇ, ಕರ್ತ ಹೇಳಿದಂತೆ ಕೇಳಬೇಕು. ಇಲ್ಲಿ ಯಾವ ಸದಸ್ಯರಿಗೂ ವ್ಯಕ್ತಿತ್ವದ ವಿಕಾಸಕ್ಕೆ ಅವಕಾಶಗಳೇ ಇರಲಿಲ್ಲ. ಆದರೆ ಇಲ್ಲಿ ಹಾಗಿಲ್ಲ. ಬದಲಾಗಿ ಶಿಕ್ಷಣವನ್ನು ಪಡ್ಕೊಳ್ಳೋದ್ರಿಂದ ವೈಚಾರಿಕತೆ, ವಿಚಾರ ಪ್ರಜ್ಞೆ, ಆಲೋಚನೆ ಮಾಡ್ತಕ್ಕಂಥ ಶಕ್ತಿ, ಬುದ್ಧಿಯ ವಿಕಾಸ ಇವೆಲ್ಲವೂ ಅಲ್ಲಿ ಒಂದು ರೀತಿ ತುಂಬ ವಿಸ್ಮಯ ರೀತಿಯಲ್ಲಿ ಕಾಣತೊಡಗಿದ್ವು. ಅದರಿಂದಾಗಿ ಶಿಕ್ಷಣವನ್ನು ಪಡ್ಕೊಂಡು ಹಂತ ಹಂತವಾಗಿ ಅವರಿಗೆ ಉದ್ಯೋಗ ಅವಕಾಶಗಳು ಅವರನ್ನು ಹುಡುಕಿಕೊಂಡು ಬರತೊಡಗಿದ್ವು. ಹೀಗಾದಾಗ ಶಿಕ್ಷಣ ಕಲಿತ್ರೆ ಸಾಕು ನಮ್ಗೆ ಉದ್ಯೋಗ ಸಿಗುತ್ತೆ, ಅದು ನಮಗೆ ವೇತನವನ್ನು ಕೊಡಿಸುತ್ತೆ ಮತ್ತು ನಾವು ಉತ್ತಮ ರೀತಿಯಲ್ಲಿ, ಆಕರ್ಷಕ ರೀತಿಯಲ್ಲಿ ಜೀವನವನ್ನು ನಡೆಸಬಹುದು ಎನ್ನುವಂತಹ ಒಂದು ಭಾವನೆ, ಒಂದು ತೀವ್ರತೆ ಇಲ್ಲಿ ಜಾಸ್ತಿ ಆಗತೊಡಗಿತು.
ಅದರಿಂದಾಗಿ ಆ ಒಂದು ಶಿಕ್ಷಣದ ಸೌಲಭ್ಯಗಳು, ಶೈಕ್ಷಣಿಕ ಅವಕಾಶಗಳು ಅಂತಕ್ಕಂಥವುಗಳು ಇಲ್ಲಿ ಮುಖ್ಯವಾಗಿ ನಮ್ಮ ಅವಿಭಕ್ತ ಕುಟುಂಬವನ್ನು ಪರಿವರ್ತಿಸೋದಕ್ಕೆ ಪ್ರಮುಖವಾದಂತಹ ಕಾರಣಗಳಾಗಿ ರೂಪುಗೊಂಡವು ಎನ್ನುವಂತಹದ್ದು. ಮತ್ತೊಂದು, ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತು. ನಾವು ಅವಿಭಕ್ತ ಕುಟುಂಬದ ಒಂದು ಬಹುಮುಖ್ಯವಾದಂಥ ಅನಾನುಕೂಲ ಏನು ಅಂತ ಹೇಳಿದ್ರೆ ಸ್ತ್ರೀಯರ ಕನಿಷ್ಠವಾದಂತಹ ಸ್ಥಾನಮಾನ. ನೋಡಿ, ಅಲ್ಲಿ ಸ್ತ್ರೀಯರಿಗೆ ಬಹಳ ಕನಿಷ್ಠವಾದಂಥ ಸ್ಥಾನಮಾನ. ಯಾಕೆ ಅಂದರೆ ಕರ್ತನ ಅಧಿಕಾರವೇ ಪರಮಾಧಿಕಾರ, ಅಥವಾ ಕರ್ತನ ಪತ್ನಿ, ಕುಟುಂಬದ ಯಜಮಾನಿ, ಆಕೆಯ ಪರಮಾಧಿಕಾರವೇ ಇಲ್ಲಿ ಮುಖ್ಯ. ಹೀಗಾಗಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಅವಕಾಶಗಳಿರಲಿಲ್ಲ. 4 ಗೋಡೆಗಳ ಮಧ್ಯೆ ಆ ಗೃಹ ಕೃತ್ಯಗಳು, ಮನೆಯ ಚಟುವಟಿಕೆಗಳು, ಮಕ್ಕಳ ಪೋಷಣೆ ಇಷ್ಟಕ್ಕೆ ಸೀಮಿತವಾಗಿರ್ತಕ್ಕಂತಹ ಒಂದು ಸಂದರ್ಭ ಅದಾಗಿತ್ತು. ಯಾವಾಗ ಇಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆದವು, ನಗರಗಳು ಬೆಳೆಯೋದಕ್ಕೆ ಶುರುವಾದವು, ಶೈಕ್ಷಣಿಕ ಅವಕಾಶಗಳು ಲಭ್ಯವಾದವು, ಅಂತಹ ಎಲ್ಲವುಗಳ ಪ್ರೇರಣೆಯಿಂದ ಸ್ತ್ರೀಯರ ಅಂತಸ್ತಿನಲ್ಲಿ, ಸ್ಥಾನಮಾನಗಳಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗತೊಡಗಿದವು. ಆ ವೇಳೆಗಾಗಲೇ ಈ ಮೊದಲು ಶಿಕ್ಷಣವನ್ನು ಪಡ್ಕೊಂಡಂತಹ ಭಾರತೀಯ ಅನೇಕ ಚಿಂತಕರು, ಅವರ ನಾವು ಸಮಾಜ ಸುಧಾರಕರು ಅಂತ ಹೇಳಿಯೇ ಕರಿತೀವಿ, ಅಂತಹ ಸಮಾಜ ಸುಧಾರಕರ ಒಂದು ಪ್ರಭಾವ ಕೂಡ ಇಲ್ಲಿ ವಿಶೇಷವಾಗಿ ಕಂಡುಬರ್ತದೆ. ಉದಾಹರಣೆಗೆ ಬ್ರಹ್ಮ ಸಮಾಜ ಸ್ಥಾಪಿಸ್ತಕ್ಕಂತಹ ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ಆರ್ಯ ಸಮಾಜದ ಸ್ಥಾಪಕರಾದಂತಹ ದಯಾನಂದ ಸರಸ್ವತಿ ಆಗಿರ್ಬೋದು, ಅಥವಾ ರಾಮಕೃಷ್ಣ ಮಿಷನ್ ಆಗಿರ್ಬೋದು, ಪ್ರಾರ್ಥನಾ ಸಮಾಜ ಆಗಿರ್ಬೋದು. ಅದರ ಜೊತೆಗೆ ಇನ್ನು ಕೆಲವು ಚಿಂತಕರು, ಸಮಾಜದ ಹಿತವನ್ನು ಬಯಸ್ತಕ್ಕಂಥವರು, ಸಮಾಜದ ಸಮಸ್ಯೆಗಳನ್ನು ತಿದ್ದತಕ್ಕಂತಹವರು, ಉದಾಹರಣೆಗೆ ಈಶ್ವರಚಂದ್ರ ವಿದ್ಯಾಸಾಗರ್ ಆಗಿರ್ಬೋದು, ಅಥವಾ ಜ್ಯೋತಿ ಬಾಪುಲೆ ಆಗಿರ್ಬೋದು. ಇವರೆಲ್ಲರ ಪ್ರಯತ್ನಗಳೇನಾಯಿತು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಸ್ಥಾನಮಾನಗಳನ್ನು ಸುಧಾರಣೆ ಆಗೋದಕ್ಕೆ ಅವರು ಕಾರಣರಾದರು. ಅಂದರೆ ಅವರು ಪಾಶ್ಚಾತ್ಯ ಸಂಸ್ಕೃತಿಯನ್ನು, ಪಾಶ್ಚಿಮಾತ್ಯ ಸಮಾಜವನ್ನು ಗಮನಿಸ್ತಾ ಬಂದರು. ಶೈಕ್ಷಣಿಕ ವ್ಯವಸ್ಥೆಗಳ ಮೂಲಕ ನಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನು ಅವರು ಇಲ್ಲಿ ಗುರುತಿಸತೊಡಗಿದರು. ಅದರಿಂದಾಗಿ ಅಂತಹ ಚಿಂತಕರೇನೆ, ಸುಧಾರಕರೇನೆ ಇಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಮಾಡಿದ್ರು. ಜನರಲ್ಲಿ ಆ ಒಂದು ಸುಧಾರಣಾ ಮನಸ್ಥಿತಿಯನ್ನು ಮೂಡಿಸತೊಡಗಿದ್ರು ಮತ್ತು ಜನರಲ್ಲಿ ಆ ಒಂದು ಜಾಗೃತಿಯ ಭಾವನೆಯನ್ನು ಮೂಡಿಸತೊಡಗಿದರು. ಅಂದರೆ ದೇಶದ ಶ್ರಮಶಕ್ತಿಯಲ್ಲಿ ಸ್ತ್ರೀ ಶಕ್ತಿಯನ್ನು ನಾವು ಬಳಕೆ ಮಾಡಿಕೊಳ್ಬೇಕು, ಆಕೆಗೂ ಶಿಕ್ಷಣವನ್ನು ಕೊಡಬೇಕು, ಅದರಿಂದ ದೇಶದ ಅಭಿವೃದ್ಧಿ ಅಂತಕ್ಕಂಥದ್ದು ಆಗುತ್ತೆ. ಇಂತೆಲ್ಲ ಹೊಸ ಹೊಸ ಆಲೋಚನೆಗಳನ್ನು ಆ ಸಮಾಜ ಸುಧಾರಕರು ಮಾಡ್ತಾ ಬಂದರು. ಹಾಗೆ ಮಾಡ್ತಾ ಬಂದಾಗ ಇಲ್ಲಿ ಅನೇಕ ಬದಲಾವಣೆಗಳು ಆಗತೊಡಗಿದವು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅವೆಲ್ಲವುಗಳ ಪ್ರಭಾವ ಕುಟುಂಬದ ಮೇಲಾಯಿತು. ಹೀಗಾಗಿ ನಾವು ಬ್ರಿಟಿಷರ ಕಾಲದಲ್ಲಿಯೇ ಹೆಣ್ಣು ಮಕ್ಕಳಿಗಾಗಿ, ಅಂದರೆ 1824ಕ್ಕೂ ಪೂರ್ವದಲ್ಲಿಯೇ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಶಾಲೆಗಳು ಆರಂಭ ಆಗ್ತಾ ಬಂದಂಥದ್ದನ್ನು ನೋಡ್ತೀವಿ. ನೋಡಿ, ಇದು ಒಂದು ಬಹಳ ಕ್ರಾಂತಿಕಾರಕವಾದಂತಹ ಒಂದು ಬದಲಾವಣೆಯೇ. ಯಾಕೆಂದರೆ ಅದುವರೆಗೂ ಹೆಣ್ಣು ಮಕ್ಕಳು ಮನೆ ಕೆಲಸ, ಗೃಹ ಕೃತ್ಯ, 4 ಗೋಡೆಗೆ ಸೀಮಿತವಾಗಿರ್ತಕ್ಕಂಥವರು. ಅಂತಹ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವಂತಹ ಸಂದರ್ಭಗಳು ಬಂದವು. ಅವರಿಗೆ ಪ್ರತ್ಯೇಕವಾದಂತಹ ಶಾಲೆಗಳು ಅಂತಕ್ಕಂಥದ್ದು ಆರಂಭ ಆಯಿತು. ಇದರಿಂದಾಗಿ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸುವಷ್ಟು ಬದಲಾವಣೆಗಳು ತಂದೆ ತಾಯಿಗಳಲ್ಲಾಯಿತು. ಹಂತ ಹಂತವಾಗಿ, ನಿಧಾನವಾಗಿ ಹೆಣ್ಣು ಮಕ್ಕಳು ಶಾಲೆಯನ್ನು ಪ್ರವೇಶಿಸಿದರು, ಶಿಕ್ಷಣವನ್ನು ಪಡ್ಕೊಂಡ್ರು. ಬಹುಶಃ ಕಾಲಾನಂತರದಲ್ಲಿ ಅವರು ಉನ್ನತ ಶಿಕ್ಷಣವನ್ನು ಪಡ್ಕೊಳ್ತಾ ಉದ್ಯೋಗಸ್ಥರಾಗ್ತಕ್ಕಂತಹ ಪರಿಸ್ಥಿತಿಯವರೆಗೂ ಇಲ್ಲಿ ಬದಲಾವಣೆಗಳು ಕಂಡುಬಂದವು. ಇದರಿಂದಾಗಿ ಅಲ್ಲಿ ಹೆಣ್ಣುಮಕ್ಕಳ ಶಿಕ್ಷಣ ಮತ್ತು ಹೆಣ್ಣುಮಕ್ಕಳು ಉದ್ಯೋಗಸ್ಥರಾಗ್ತಕ್ಕಂಥದ್ದು ಇವೆಲ್ಲವುಗಳು ಅವಿಭಕ್ತ ಕುಟುಂಬದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿತು. ಯಾಕೆಂದರೆ ಅವಿಭಕ್ತ ಕುಟುಂಬಗಳಂದರೆ ಹೆಣ್ಣು ಮಕ್ಕಳು ಮನೆಯಿಂದ ಆಚೆ ಹೋಗಲೇಬಾರ್ದು, 4 ಗೋಡೆಯಲ್ಲೇ ಇರಬೇಕು ಅಂದಂತಹ ಒಂದು ಕುಟುಂಬ ಈ ಹೊಸ ಬದಲಾವಣೆಗೆ ಹೊಂದ್ಕೊಳ್ಳೋದಕ್ಕೂ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತು. ಆದರೆ ಇಲ್ಲಿ ಕೆಲವು ಕುಟುಂಬಗಳಲ್ಲಿ ಬದಲಾವಣೆಗಳಾಗಿದ್ದವು. ಕೆಲವು ಸಮಾಜ ಸುಧಾರಕರು ಅಂತಹ ಒಂದು ಪ್ರಭಾವವನ್ನು ಉಂಟು ಮಾಡಿದರು, ಆ ಥರದ ಒಂದು ಪ್ರೇರಣೆಯನ್ನು ಇಲ್ಲಿ ಉಂಟು ಮಾಡಿದರು. ಈ ಥರದ ಪ್ರಭಾವ ಮತ್ತು ಪ್ರೇರಣೆ ಅಂತಕ್ಕಂಥದ್ದು ಏನಾಯಿತು ಅಂತ ಹೇಳಿದ್ರೆ ಅವಿಭಕ್ತ ಕುಟುಂಬಗಳ ಪರಿವರ್ತನೆಗೆ ಕಾರಣ ಆಯಿತು. ಸ್ತ್ರೀಯರು ಶಿಕ್ಷಣವನ್ನು ಪಡ್ಕೊಳ್ತಾ ಬಂದರು, ಹಾಗೆಯೇ ಉದ್ಯೋಗಸ್ಥರಾಗ್ತಾ ಬಂದರು. ಅಲ್ಲಿ ಮಹತ್ವದ ಬದಲಾವಣೆಗಳು ಅಂತಕ್ಕಂಥದ್ದು ಇಲ್ಲಿ ಆರಂಭ ಆಯಿತು.
ಹೀಗಾಗಿ ನಾವು ಈ ಎಲ್ಲ ಅಂಶಗಳು ಒಂದಕ್ಕೊಂದು ಪೂರಕವಾಗಿಯೇ ಈ ರೀತಿಯ ಒಂದು ಪ್ರಭಾವಕ್ಕೆ ಒಳಗಾಗ್ತಾ ಅವಿಭಕ್ತ ಕುಟುಂಬಗಳನ್ನು ಪರಿವರ್ತಿಸೋದಕ್ಕೆ ಅವಕಾಶ ಅಥವಾ ಕಾರಣ ಅಂತಕ್ಕಂಥದ್ದು ಇಲ್ಲಾಗ್ತಾ ನೋಡಿ. ಔದ್ಯೋಗೀಕರಣ, ಕೈಗಾರಿಕೆಗಳ ಸ್ಥಾಪನೆ, ಕಾರ್ಖಾನೆಗಳ ಸ್ಥಾಪನೆ, ಅದಕ್ಕೆ ಪೂರಕವಾಗಿ ಬರ್ತಕ್ಕಂಥದ್ದು ನಗರಗಳ ಬೆಳವಣಿಗೆ, ನಗರೀಕರಣ ಅಂತಕ್ಕಂಥದ್ದು. ಆ ನಗರಗಳ ಬೆಳವಣಿಗೆಯು ಕೂಡ ಇಲ್ಲಿ ಬೇರೆ ಬೇರೆ ಕುಟುಂಬಗಳನ್ನು ಆಕರ್ಷಿಸ್ತಾ ಹೋದಂತೆ ಅಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ವಲಸೆ ಹೆಚ್ಚಾಗ್ತಾ ಬಂತು. ಅವರು ನಗರ ಪ್ರದೇಶಗಳಿಗೆ ಹೋಗಬೇಕಾಯಿತು, ಅಲ್ಲಿ ಉದ್ಯೋಗಗಳನ್ನು ಹುಡುಕಿಕೊಂಡರು. ಆ ಸಂದರ್ಭದಲ್ಲಿ ಅವರು ಅವಿಭಕ್ತ ಕುಟುಂಬ, ಮೂಲ ಕುಟುಂಬವನ್ನು ಬಿಟ್ಟು ಹೊರಬರಬೇಕಾಯಿತು. ಮತ್ತು ಇನ್ನು ಕೆಲವು ಸಾರಿ ಹಾಗೆ ನೋಡಿದಂತಹ ಕುಟುಂಬಗಳು ತಮ್ಮ ಸುತ್ತಮುತ್ತ ಆದಂತಹ ಬದಲಾವಣೆಗಳನ್ನು ನೋಡ್ತಾ ಬಂದಂಥ ಜನ, ಎಷ್ಟು ಜನ ವ್ಯವಸಾಯವನ್ನೇ ಮಾಡಬೇಕು, ಕಡಿಮೆ ಜನ ಸಾಕು, ಅಥವಾ ಇರೋಷ್ಟು ಜನ ಸಾಕು, ಇನ್ನುಳಿದಿರ್ತಕ್ಕಂಥ ಅವರು ನಗರ ಪ್ರದೇಶಗಳಿಗೆ ಹೋಗಲಿ, ಅಲ್ಲಿ ಕೆಲಸ ಮಾಡಲಿ ಎನ್ನುವಂಥ ಭಾವನೆ. ಕ್ರಮೇಣ ಆ ನಗರ ಪ್ರದೇಶಗಳಲ್ಲಿ ದೊರೆತಕ್ಕಂತಹ ಶೈಕ್ಷಣಿಕ ಅವಕಾಶಗಳು ಮತ್ತಷ್ಟು ಆಕರ್ಷಣೆಯನ್ನು ಉಂಟು ಮಾಡ್ತವೆ ಮತ್ತು ಅದರ ಜೊತೆಗೆ ಇನ್ನಿತರ ಸೌಲಭ್ಯಗಳು ಜನರನ್ನು ಆಕರ್ಷಿಸಿ ಆ ಮೂಲ ಕುಟುಂಬವನ್ನು ಬಿಟ್ಟು, ಹಳ್ಳಿಯನ್ನು ಬಿಟ್ಟು ಇಲ್ಲಿ ಬಂದು ನೆಲೆಸೋದಕ್ಕೆ ಅವಕಾಶ ಅಂತಕ್ಕಂಥದ್ದಾಯಿತು. ಅದು ಆ ಶಿಕ್ಷಣ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ವಿಸ್ತರಣೆಯಾದಾಗ ಅವರು ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು, ಅವರು ಉದ್ಯೋಗಸ್ಥರಾಗ್ತಕ್ಕಂಥದ್ದು, ಇದಕ್ಕೆ ಏನು ಅವಕಾಶ ಆಯಿತು ಅಂತ ಹೇಳಿದ್ರೆ ಅವರ ಸ್ಥಾನಮಾನ, ಅಂತಸ್ತುಗಳಲ್ಲಿ ಪರಿವರ್ತನೆಗಳು ಆಗತೊಡಗಿದವು. ಹೀಗೆ ಅನೇಕ ಬದಲಾವಣೆಗಳು ಅಂತಕ್ಕಂಥದ್ದು ನಮಗಿಲ್ಲಿ ಮುಖ್ಯವಾಗಿ ಕಾಣ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಇನ್ನು ಕೊನೆಯ ಒಂದು ಅಂಶ ಶಾಸನಗಳು. ಇಲ್ಲಿ ಶಾಸನಗಳನ್ನು ನಾವು ಎರಡು ಭಾಗಗಳಲ್ಲಿ ಬೇಕಾದರೆ ಗಮನಿಸ್ಬೋದು. ಬ್ರಿಟಿಷರ ಕಾಲದಲ್ಲಿ ಕೆಲವು ಶಾಸನಗಳು ಜಾರಿಗೆ ಬರ್ತವೆ ಮತ್ತು ಭಾರತ ಸ್ವತಂತ್ರವನ್ನು ಪಡೆದುಕೊಂಡ ನಂತರ ಕೆಲವು ಶಾಸನಗಳು ಇಲ್ಲಿ ಜಾರಿಗೆ ಬರ್ತಕ್ಕಂಥದ್ದು. ಹಾಗಾದರೆ ಮೊದಲನೇ ಭಾಗದಲ್ಲಿ ನಾವು ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಬಂದಂತಹ ಶಾಸನಗಳನ್ನು ನೋಡೋದಾದರೆ, ಒಂದು 1930ರಲ್ಲಿ ಜಾರಿಗೆ ಬರ್ತಕ್ಕಂಥದ್ದು ಕಲಿಯುವಿಕೆಯಿಂದ ಸಂಪಾದಿಸಿದ ಆಸ್ತಿ ಶಾಸನ. 1930ರಲ್ಲಿ ಕಲಿಯುವಿಕೆಯಿಂದ ಸಂಪಾದಿಸಿದ ಆಸ್ತಿ, ಅದಕ್ಕೆ ಸಂಬಂಧಪಟ್ಟಂತಹ ಶಾಸನಗಳು. 1829ರಲ್ಲಿ ಜಾರಿಗೆ ಬರ್ತಕ್ಕಂತಹ ಸತಿ ನಿಷೇಧ ಕಾಯ್ದೆ. 1829ರಲ್ಲಿ ಜಾರಿಗೆ ಬರ್ತಕ್ಕಂಥದ್ದು ಸತಿ ಪದ್ಧತಿ ನಿಷೇಧ ಕಾಯ್ದೆ. ಬ್ರಿಟಿಷರ ಅವಧಿಯಲ್ಲಿ ಜಾರಿಗೆ ಬಂದಂಥ ಈ ಒಂದು ಕಾಯ್ದೆ. 1939ರಲ್ಲಿ ಜಾರಿಗೆ ಬರ್ತಕ್ಕಂಥದ್ದು ಹಿಂದೂ ಸ್ತ್ರೀಯರ ಆಸ್ತಿ ಹಕ್ಕು ಕಾಯ್ದೆ. 1939ರಲ್ಲಿ ಹಿಂದೂ ಸ್ತ್ರೀಯರ ಆಸ್ತಿ ಹಕ್ಕು ಕಾಯ್ದೆ. ಹಿಂದೂ ಸ್ತ್ರೀಯರ ಆಸ್ತಿ ಹಕ್ಕು ಕಾಯ್ದೆ ಅಂತಕ್ಕಂಥದ್ದು. 1856ರಲ್ಲಿ ಜಾರಿಗೆ ಬರ್ತಕ್ಕಂತಹದ್ದು ವಿಧವಾ ಪುನರ್ವಿವಾಹ ಕಾಯ್ದೆ. ವಿಧವಾ ವಿವಾಹ ಕಾಯ್ದೆ. ಈ ಕೆಲವು ಪ್ರಮುಖವಾದಂತಹ ಕಾಯ್ದೆಗಳು ಇಲ್ಲಿ ಮುಖ್ಯವಾಗಿ ತಮ್ಮದೇ ಆದಂತಹ ಒಂದು ಪ್ರಭಾವವನ್ನು ಉಂಟು ಮಾಡ್ತಾ ಬಂದು, ಜೊತೆಗೆ 1929ರಲ್ಲಿ ಜಾರಿಗೆ ಬರ್ತಕ್ಕಂತಹ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು ಕೂಡ ಇಲ್ಲಿ ಮುಖ್ಯವಾಗಿ ಸೇರ್ಪಡೆ ಆಗುತ್ತೆ. ನೋಡಿ, ಈ ಥರದ ಕಾಯ್ದೆಗಳು ಬ್ರಿಟಿಷರ ಅವಧಿಯಲ್ಲಿಯೇ ಜಾರಿಗೆ ಬಂದಂಥವು, ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲೇ ಜಾರಿಗೆ ಬಂದಂಥವು. ಇವುಗಳ ಪ್ರಭಾವ ನಮ್ಮ ಅವಿಭಕ್ತ ಕುಟುಂಬಗಳ ಮೇಲೆ ಏನಾಯಿತು ನೋಡಿ. 1939ರಲ್ಲಿ ಕಲಿಯುವಿಕೆಯಿಂದ ಸಂಪಾದಿಸಿದ ಆಸ್ತಿ ಶಾಸನ. ಅಂದರೆ ಅವಿಭಕ್ತ ಕುಟುಂಬದಲ್ಲಿ ಆಸ್ತಿ ವಿಭಜನೆ ಆಗ್ತಾ ಇರಲಿಲ್ಲ, ಎಲ್ಲರಿಗೂ ಸಮನಾದಂತಹ ಪಾಲು ಅಂತಕ್ಕಂಥದ್ದು ಇತ್ತು. ಈಗ ಉದಾಹರಣೆಗೆ ಒಂದು ಕುಟುಂಬ ಹೊರ ಹೋಗಿ ನಗರ ಪ್ರದೇಶಗಳಲ್ಲಿ ನೆಲೆಸಿದೆ, ಅವರಲ್ಲಿ ದುಡಿತಾ ಇದ್ದಾರೆ. ಅವರಲ್ಲಿ ಏನು ತಮ್ಮ ಕಲಿಯುವಿಕೆಯಿಂದ ಅಥವಾ ತಮ್ಮ ತಿಳುವಳಿಕೆಯಿಂದ ದುಡಿಮೆಯನ್ನು ಮಾಡ್ತಾ ಇದ್ದಾರೆ, ಆ ಎಲ್ಲವೂ ಆಸ್ತಿ ಅವರಿಗೆ ಮಾತ್ರ ಸಂಬಂಧಪಡ್ತದೆ, ಅವರಿಗೆ ಸೀಮಿತವಾಗ್ತದೆ. ಅದು ಇಡೀ ಕುಟುಂಬದ ಆಸ್ತಿ ಆಗಲ್ಲ. ಹೀಗಾದಾಗ ಏನಾಯಿತು, ಅನೇಕ ಜನರು ತಾವು ಹೊರ ಹೋಗಿ ತಮ್ಮ ಪಾಲಿನ ಆಸ್ತಿಯನ್ನು ಸಂಪಾದಿಸ್ಕೊಳ್ಬೋದು, ತಾವು ಪ್ರತ್ಯೇಕ ದುಡಿಮೆಯನ್ನು ಮಾಡ್ಕೊಳ್ಬೋದು, ನಮ್ಮ ಜೀವನವನ್ನು ಸುಧಾರಿಸ್ಕೊಳ್ಬೋದು, ಉತ್ತಮ ರೀತಿಯಲ್ಲಿ ನಾವು ರೂಪಿಸ್ಕೊಳ್ಬೋದು ಅಂತಕ್ಕಂತಹ ಒಂದು ಪ್ರೇರಣೆ ಇಲ್ಲಿ ಸಿಗ್ತದೆ. ಹಾಗೆ
1829 ಸತಿ ಪದ್ಧತಿ ನಿಷೇಧ ಕಾಯ್ದೆ ನೋಡಿ, ಅವಿಭಕ್ತ ಕುಟುಂಬಗಳ ಒಂದು ವ್ಯವಸ್ಥೆಯಲ್ಲಿ ಬಹಳ ಹಿಂದೆ ಪತಿ ಮರಣ ಹೊಂದಿದಾಗ ಸತಿ ಕೂಡ ಜೀವಂತವಾಗಿ ಚಿತೆ ಇರ್ತಕ್ಕಂಥದ್ದು ಸತಿ ಸಹಗಮನ ಪದ್ಧತಿ. ಪತಿ ಮರಣ ಹೊಂದಿದಾಗ ಸತಿ ಜೀವಂತವಾಗಿ ಪತಿಯ ಚಿತೆ ಇರ್ತಕ್ಕಂತಹದ್ದು ಇಲ್ಲಿ ಸತಿ ಸಹಗಮನ ಪದ್ಧತಿ. ಅಂತಹ ಒಂದು ಕ್ರೂರವಾದಂತಹ ಪದ್ಧತಿಯನ್ನು ಇಲ್ಲಿ ನಿಷೇಧಿಸಲಾಯಿತು. ಅಂದರೆ ಅವಿಭಕ್ತ ಕುಟುಂಬದ ಒಂದು ಸಂಪ್ರದಾಯ, ಆಚರಣೆ, ಮೂಲಭೂತವಾದಂತಹ ಒಂದು ಕೆಲವು ಭಾವನೆಗಳೇನಿದ್ವು ಅದಕ್ಕೆ ಧಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಈ ಒಂದು ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬಂತು. 1939ರಲ್ಲಿ ಹಿಂದೂ ಸ್ತ್ರೀ ಆಸ್ತಿ ಹಕ್ಕು ಕಾಯ್ದೆ ನೋಡಿ, ಅವಿಭಕ್ತ ಕುಟುಂಬದ ಆಸ್ತಿ ಅವಿಭಜನೀಯವಾಗಿತ್ತು. ಆದರೆ 1939ರಲ್ಲಿ ಏನಾಯಿತು, ಹಿಂದೂ ಸ್ತ್ರೀ ಬೇಕಾದರೆ ಅಕಸ್ಮಾತ್ ಪತಿಯ ಮರಣಾನಂತರ ಆಕೆ ಪ್ರತ್ಯೇಕವಾಗಿ ತನ್ನ ಆಸ್ತಿಯಲ್ಲಿ ಪಾಲು ತೆಗೆದುಕೊಂಡು ಹೋಗ್ಬೋದು ಅಂತಕ್ಕಂಥ ಅವಕಾಶವನ್ನು ಈ ಕಾಯ್ದೆ ನೀಡಿತು. ಇದರಿಂದ ಏನಾಯಿತು, ಆಕೆ ತನ್ನ ಮೂಲ ಕುಟುಂಬದಿಂದ ತನ್ನ ಪಾಲಿನ ಆಸ್ತಿಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಇಲ್ಲಿ ಕಲ್ಪಿತ ಆಯಿತು. ಇದು ಮೂಲಭೂತವಾಗಿ ಅವಿಭಕ್ತ ಕುಟುಂಬದ ಮೇಲೆ ಒಂದು ಪೆಟ್ಟನ್ನು ನೀಡಿದಂತಹದ್ದು. ಅಂದೇ 1856ರಲ್ಲಿ ವಿಧವಾ ವಿವಾಹ ಕಾಯ್ದೆ ಜಾರಿಗೆ ಬಂದು ವಿಧವೆ ಪುನರ್ ವಿವಾಹವಾಗೋದಕ್ಕೆ ಅವಕಾಶವನ್ನು ಈ ಒಂದು ಕಾಯ್ದೆ ಕಲ್ಪಿಸಿತು. ಆಗೇನಾಯಿತು, ಆಕೆ ಬೇರೆ ಕುಟುಂಬಕ್ಕೆ ಹೋಗ್ಬೋದು ಅಥವಾ ತನ್ನ ಪಾಲಿನ ಆಸ್ತಿಯನ್ನು ತೆಗೆದುಕೊಂಡು ಬೇರೆ ಹೋಗ್ಬೋದು. ಇಂತಹ ಒಂದು ಅವಕಾಶ ಇಲ್ಲಿ ಲಭ್ಯ ಆಯಿತು. ಅಲ್ಲಿಯವರೆಗೂ ವಿಧವೆಯರು ಅವರೆಲ್ಲರೂ ಕೂಡ ಮೂಲ ಕುಟುಂಬದಲ್ಲೇ ಇರ್ತಾಯಿದ್ರು. ಆದರೆ ಯಾವಾಗ ಈ ಕಾಯ್ದೆ ಜಾರಿಗೆ ಬಂತು, ವಿಧವಾ ಸ್ತ್ರೀಯರು ತಮ್ಮ ಪಾಲಿನ ಆಸ್ತಿ ತೆಗೆದುಕೊಂಡು ಬೇರೆ ಕಡೆ ಹೋಗೋದಕ್ಕೆ ಅವಕಾಶ ಆಯಿತು. ಅಥವಾ ಇಚ್ಛಿಸಿದಲ್ಲಿ ಅವಕಾಶ ಬಂದಲ್ಲಿ ಅವರು ಇನ್ನೊಂದು ವಿವಾಹವಾಗೋದಕ್ಕೂ ಕೂಡ ಅವಕಾಶ ಅಂತಕ್ಕಂಥದ್ದು ಬಂತು. ಇದು ಅವಿಭಕ್ತ ಕುಟುಂಬದ ಮೇಲೆ ಒಂದು ವ್ಯಾಪಕವಾದಂತಹ ಪ್ರಭಾವವನ್ನು ಬೀರಿದಂತಹ ಒಂದು ಶಾಸನ ಆಯಿತು. ಹೀಗೆ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಬಂದಂತಹ ಇಂತಹ ಕೆಲವು ಪ್ರಮುಖವಾದಂತಹ ಕಾಯ್ದೆಗಳು ನಮ್ಮ ಅವಿಭಕ್ತ ಕುಟುಂಬವನ್ನು ಹಂತ ಹಂತವಾಗಿ, ಒಮ್ಮೆಲೆ ಅಲ್ಲ, ಹಂತ ಹಂತವಾಗಿ ಬದಲಾಯಿಸುವಂತಹ ಒಂದು ಪ್ರೇರಣೆಗೆ ಒಳಪಟ್ಟುವಂತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಬ್ರಿಟಿಷರ ಆಳ್ವಿಕೆ ಮುಗಿದು ಭಾರತ ಸ್ವತಂತ್ರವನ್ನು ಪಡೆದುಕೊಂಡ ನಂತರ ಕೂಡ ಕೆಲವು ಅವಕಾಶಗಳು ಇಲ್ಲಿ ಸ್ತ್ರೀಯರಿಗೆ ದೊರೆತವು ಅಥವಾ ಕೆಲವೊಂದು ಬದಲಾವಣೆಗಳು ಸಂಭವಿಸಿದವು. ಆ ಬದಲಾವಣೆಗಳು ನಮ್ಮ ಅವಿಭಕ್ತ ಕುಟುಂಬದ ಬದಲಾವಣೆಗೆ ಕಾರಣವಾಗುವಂತಹ ರೀತಿಯಲ್ಲಿ ಇದ್ದವು. ಅದರಿಂದಾಗಿಯೂ ಕೂಡ ಹೆಚ್ಚು ಹೆಚ್ಚು ಬದಲಾವಣೆಗಳು ಆಗ್ತಾ ಬಂದಂಥದ್ದನ್ನು ನೋಡ್ತೀವಿ. ಹಾಗಾದರೆ ಎರಡನೇ ಭಾಗದಲ್ಲಿ ಸ್ವತಂತ್ರ ನಂತರ ಜಾರಿಗೆ ಬರ್ತಕ್ಕಂಥ ಕಾಯ್ದೆ 1955ರ ಹಿಂದೂ ವಿವಾಹ ಕಾಯ್ದೆ. 1955ರ ಹಿಂದೂ ವಿವಾಹ ಕಾಯ್ದೆ. ಹಾಗೆಯೇ 1956ರಲ್ಲಿ ಜಾರಿಗೆ ಬರ್ತಕ್ಕಂತಹ ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ. ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ. ಹಾಗೆಯೇ 1957ರಲ್ಲಿ ಜಾರಿಗೆ ಬರ್ತಕ್ಕಂತಹ ನಾಗರಿಕ ವಿವಾಹ ಕಾಯ್ದೆ. ನಾಗರಿಕ ವಿವಾಹ ಕಾಯ್ದೆ. ಈ ಕಾಯ್ದೆಗಳೆಲ್ಲವೂ ಕೂಡ ಸ್ವತಂತ್ರ ನಂತರ ಜಾರಿಗೆ ಬಂದಿದ್ದು ಅವಿಭಕ್ತ ಕುಟುಂಬವನ್ನು ಬದಲಾಯಿಸುವಲ್ಲಿ ಇನ್ನಷ್ಟು ವ್ಯಾಪಕವಾದಂತಹ ಪ್ರಭಾವವನ್ನು ಉಂಟು ಮಾಡಿದವು. ನೋಡಿ, 1955ರ ಹಿಂದೂ ವಿವಾಹ ಕಾಯ್ದೆ ಹೇಳ್ತದೆ, ಇದು ಹಿಂದೂ ವಿವಾಹದ ಸಂದರ್ಭದಲ್ಲಿ ಅಕಸ್ಮಾತ್ ಇಬ್ಬರು ಇಚ್ಛಿಸಿದಲ್ಲಿ ಅಥವಾ ಮಹಿಳೆಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಆಕೆ ವಿಚ್ಛೇದನವನ್ನು ಪಡ್ಕೊಳ್ಬಹುದು ಅನ್ನೋದಕ್ಕೆ ಅವಕಾಶವನ್ನು ಕಲ್ಪಿಸಿತು. ಮತ್ತು ಏಕಪತ್ನಿತ್ವ ವಿವಾಹವನ್ನು ಇದು ಕಡ್ಡಾಯಗೊಳಿಸಿತು. ಇದರಿಂದಾಗಿ ಹಿಂದೆಲ್ಲ ಅವಿಭಕ್ತ ಕುಟುಂಬಗಳಲ್ಲಿ ಇದ್ದಂತಹ ಬಹುಪತ್ನಿತ್ವದಂತಹ ಆಚರಣೆಗಳು ಇಲ್ಲಿ ಪರಿವರ್ತನೆ ಆಗೋದಕ್ಕೆ ಅವಕಾಶ ಆಯಿತು. ಅಥವಾ ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ಶೋಷಣೆ, ದೌರ್ಜನ್ಯಕ್ಕೆ ಇಲ್ಲಿ ಕೊನೆ ಆಗುವಂತಹ ಸಂದರ್ಭಗಳು ಈ ಒಂದು ಕಾರಣದಿಂದಾಗಿ, ಕಾಯ್ದೆಯ ಕಾರಣದಿಂದಾಗಿ ಇಲ್ಲಿ ಪ್ರಮುಖವಾಗಿ ಕಂಡುಬಂದವು. ಅಂತೆಯೇ 1956ರಲ್ಲಿ ಜಾರಿಗೆ ಬಂದಂಥ ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆಯು ಪಿತ್ರಾರ್ಜಿತ ಆಸ್ತಿಯಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಸಮಾನವಾದಂತಹ ಪಾಲಿದೆ ಅಂತಕ್ಕಂಥದ್ದನ್ನು ಸೂಚಿಸಿತು. ಇದಂತೂ ಒಂದು ಕ್ರಾಂತಿಕಾರಕವಾದಂತಹ ಬದಲಾವಣೆಯನ್ನೇ ಸೂಚಿಸಿತು.
ಹಾಗಾಗಿ ಅಲ್ಲಿಯವರೆಗೂ ಇದ್ದಂತಹ ಕರ್ತನ ಅಧಿಕಾರ, ಅವಿಭಕ್ತ ಕುಟುಂಬದ ಆಸ್ತಿ ಅವಿಭಜನೀಯವಾಗಿತ್ತು ಅಂತಕ್ಕಂಥದ್ದು ಏನಿತ್ತು ಅಂತಹ ಒಂದು ವ್ಯವಸ್ಥೆ ಬದಲಾಗಿ ಅಲ್ಲಿ ಅವರು ಇಚ್ಛಿಸಿದಲ್ಲಿ ಕುಟುಂಬದ ಆಸ್ತಿಯನ್ನು ವಿಭಜಿಸ್ಕೊಳ್ಬೋದು, ಸ್ತ್ರೀಯರಿಗೂ ಅವಕಾಶಗಳಿದೆ, ಪುರುಷರಿಗೂ ಅವಕಾಶಗಳಿದೆ ಎಂದಾಗ ಇಲ್ಲಿ ತಮ್ಮ ಪಾಲಿನ ಆಸ್ತಿಯನ್ನು ತೆಗೆದುಕೊಂಡು ಬೇರೆ ಕುಟುಂಬಗಳನ್ನು ರೂಪಿಸ್ಕೊಳ್ತಕ್ಕಂತಹ ಸಂದರ್ಭಗಳು ಇಲ್ಲಿ ದಿನದಿನಕ್ಕೂ ಹೆಚ್ಚಾಗ್ತಾ ಬಂದು ಅದಕ್ಕೆ ಈ ಕಾಯ್ದೆಯು ಕೂಡ ಪ್ರಮುಖವಾಗಿ ಅವಕಾಶವನ್ನು ಮಾಡಿಕೊಡ್ತು. ಹಾಗೆಯೇ 1957 ಜಾರಿಗೆ ಬರ್ತಕ್ಕಂಥ ನಾಗರಿಕ ವಿವಾಹ ಕಾಯ್ದೆಯು ಕೂಡ ಇಲ್ಲಿ ಸಾಕಷ್ಟು ಪರಿವರ್ತನೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತು. ವಿವಾಹಕ್ಕೆ ಸಂಬಂಧಪಟ್ಟಂತೆ ಮೊದಲೇನು ಕರ್ತನ ನಿರ್ಧಾರವೇ ಅಂತಿಮ ಆಗ್ತಾ ಇತ್ತು, ಪೂರ್ವ ನಿಯೋಜಿತ ವಿವಾಹಗಳೇನಿರ್ತಾ ಇದ್ವು ಅವುಗಳಿಗೆ ಬದಲಾಗಿ ಇವತ್ತು ವಿವಾಹವಾಗ್ತಕ್ಕಂಥವರು ತಮ್ಮ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇಲ್ಲಿ ಸಿಕ್ತು. ಹಾಗಾಗಿ ಇಲ್ಲಿ ಹಂತ ಹಂತವಾಗಿ ಕರ್ತನ ಅಧಿಕಾರ ಅಂತಕ್ಕಂಥದ್ದು ಮೊಟಕಾಗ್ತಾ ಬಂತು. ಕೊನೆಗೆ ಆ ಅವಿಭಕ್ತ ಕುಟುಂಬಗಳೇ ಇಲ್ಲಿನ ವ್ಯವಸ್ಥೆಯಿಂದ ಮರೆಯಾಗುವಂತಹ ಸಾಧ್ಯತೆಗಳು, ಸಂಭವಗಳು ಕೂಡ ಇಲ್ಲಿ ಹೆಚ್ಚಾಗ್ತಾ ಬಂದಂತಹದನ್ನು ನಾವಲ್ಲಿ ನೋಡ್ತೀವಿ. ಹೀಗೆ ಒಂದು ಹಂತದಲ್ಲಿ ಕೈಗಾರಿಕೆಗಳು, ಕಾರ್ಖಾನೆಗಳು, ಅವುಗಳ ಸ್ಥಾಪನೆ, ನಗರಗಳ ಅಸ್ತಿತ್ವ ಇವುಗಳು ಒಂದು ರೀತಿಯಲ್ಲಿ ಪ್ರಭಾವವನ್ನು ಉಂಟು ಮಾಡಿದ್ರೆ, ಅದರ ಜೊತೆಗೆ ಅದಕ್ಕೆ ಪೂರಕವಾಗಿ ಈ ಎಲ್ಲ ಶಾಸನಗಳು ಸಾಕಷ್ಟು ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಟ್ವು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಾನೂನುಗಳು ಹೆಚ್ಚು ತೀವ್ರವಾದವು. ನೋಡಿ, ಬ್ರಿಟಿಷರ ಕಾಲದಲ್ಲೇ ಜಾರಿಗೆ ಬಂದಂಥ ಕಾಯ್ದೆಗಳು ಮತ್ತು ಭಾರತ ಸ್ವತಂತ್ರವನ್ನು ಪಡೆದುಕೊಂಡಾಗ ಬಂದಂತಹ ಕಾಯ್ದೆಗಳು ಇವೆಲ್ಲವುಗಳ ಒಂದು ತೀವ್ರತೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಬ್ರಿಟಿಷರ ಕಾಲದಲ್ಲಿ ಈ ಒಂದು ಅವಿಭಕ್ತ ಕುಟುಂಬಗಳ ಪರಂಪರೆ ಅಂತಕ್ಕಂತಹದ್ದು ನಶಿಸೋದಕ್ಕೆ ಆರಂಭ ಆಯಿತು. ಬ್ರಿಟಿಷರ ಕಾಲದಲ್ಲಿ ಅದು ಭಾರತ ಸ್ವತಂತ್ರವನ್ನು ಪಡೆದುಕೊಂಡ ನಂತರ ಇನ್ನೂ ಹೆಚ್ಚಾಗಿ ಆ ಕಾರಣಕ್ಕಾಗಿ ಇವತ್ತು ನಾವು ಅವಿಭಕ್ತ ಕುಟುಂಬಗಳ ಪರಂಪರೆಯನ್ನು ಕಾಣ್ತಾ ಇಲ್ಲ. ಎಲ್ಲೋ ಅವಿಭಕ್ತ ಕುಟುಂಬಗಳ ನೆರಳು ನಮ್ಮ ಭಾರತೀಯ ಕುಟುಂಬಗಳ ಮೇಲಿದೆ, ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಇರಾವತಿ ಕಾರ್ವೆಯವರ ಒಂದು ವ್ಯಾಖ್ಯಾನದಂತೆ ಏನು ನೋಡ್ತಾ ಇದ್ದೀವಿ, ಆ ತರಹದ ಅವಿಭಕ್ತ ಕುಟುಂಬಗಳ ಪರಂಪರೆ ಅಂತಕ್ಕಂಥದ್ದು, ಅಂತಹ ಅವಿಭಕ್ತ ಕುಟುಂಬಗಳು ಇವತ್ತು ಭಾರತೀಯ ಸಮಾಜದಲ್ಲಿ ಇಲ್ಲ. ನಾವು ಕೇವಲ ಬೆರಳೆಣಿಕೆಯಷ್ಟು ಪ್ರಮಾಣದಲ್ಲಿ, ಯಾಕೆಂದರೆ ಕರ್ನಾಟಕದಲ್ಲಿ ಹೆಚ್ಚು ಅಂದರೆ 5-6 ಅವಿಭಕ್ತ ಕುಟುಂಬಗಳಿರಬಹುದೇನು, ಅಷ್ಟು ಸೀಮಿತವಾದಂತಹ ಪ್ರಮಾಣಕ್ಕೆ ಅವಿಭಕ್ತ ಕುಟುಂಬಗಳ ಸಂಖ್ಯೆ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂದರೆ ಇವೆಲ್ಲವುಗಳ ಆಶೆ ಏನು ಅಂತ ಹೇಳಿದ್ರೆ, ಕಾಲ ಬದಲಾದಂತೆ, ವ್ಯವಸ್ಥೆ ಬದಲಾದಂತೆ ನಮ್ಮ ಜನರು ಬದಲಾವಣೆಯನ್ನು ಒಮ್ಮೆ ಒಪ್ಪಿಕೊಳ್ಳೋದಕ್ಕೆ ಶುರು ಮಾಡಿದ ನಂತರದಿಂದ ಇಲ್ಲಿ ಪರಿವರ್ತನೆಗಳು ವ್ಯಾಪಕವಾಗಿ ಸಾಗಿ ಬಂದಿವೆ. ಹಾಗಾಗಿ ಅವಿಭಕ್ತ ಕುಟುಂಬಗಳು ಪರಿವರ್ತನೆ ಆಗೋದಕ್ಕೆ ಈ ಎಲ್ಲ ಅಂಶಗಳು ಕಾರಣ ಆಗಿವೆ, ಒಂದಕ್ಕೊಂದು ಪೂರಕವಾಗಿವೆ ಮತ್ತು ಪರಸ್ಪರ ಪ್ರಭಾವಿಸಿವೆ. ಅವೆಲ್ಲವುಗಳ ಒಟ್ಟು ಪ್ರಭಾವದಿಂದ ಇವತ್ತು ಭಾರತೀಯ ಸಮಾಜದಲ್ಲಿ ಅವಿಭಕ್ತ ಕುಟುಂಬಗಳ ಸಂಖ್ಯೆ ಅಂತಕ್ಕಂಥದ್ದು ಕ್ಷೀಣಿಸೋದಕ್ಕೆ ಮತ್ತು ಆ ಅವಿಭಕ್ತ ಕುಟುಂಬಗಳ ಪರಂಪರೆ ಅಂತಕ್ಕಂಥದ್ದು ನಶಿಸಿ ಹೋಗೋದಕ್ಕೆ ಪ್ರಮುಖವಾದಂತಹ ಕಾರಣಗಳಾಗಿವೆ ಎನ್ನುವಂತಹದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ 10 ಅಂಕಗಳ ಒಂದು ಪ್ರಶ್ನೆ ಇದಾಗಿದ್ದು, ಇದನ್ನು ಬಹಳ ಮುಖ್ಯ ಅಂತ ಹೇಳಿ ಅಧ್ಯಯನ ಮಾಡಬೇಕಾಗುತ್ತೆ.